ಶತಾವಧಾನಿಗಳ ಜೊತೆ ಹರಟೆ ಅಂತ ಸೆಷನ್ ಇದೆ. ಹರಟೆಗೆ ಶತಾವಧಾನಿಗಳ ಜೊತೆ ಹರಟೆ ಹೊಡೆದ್ರು ಚಿಂತನೆ ನಡೆಸಿದ್ರು ಅದು ಎರಡೂ ಒಂದೇ ಥರನೇ ಇರುತ್ತೆ. ಜಗಳ ಆಡಿದ್ರು ಒಂದೇ ಥರನೇ ಇರುತ್ತೆ. ಸಭೆಯಲ್ಲೇ ಮಾಡಿದ್ರು ಅಥವಾ ಎಲ್ಲಾದರೂ ರೋಡಲ್ಲೋ ಮನೆಯಲ್ಲೋ ಸಿಕ್ಕವ್ರ ಜೊತೆ ಮಾತಾಡಿದ್ರು ಅದು ವಿಚಾರ ವಿನಿಮಯನೇ ಆಗಿರುತ್ತೆ. ಕೊಡಬೇಕಾಗುತ್ತೆ. ಆದರೂ ಒಂದು ಸ್ಥೂಲವಾಗಿ ಇವತ್ತು ಭಾರತೀಯತೆಯ ಅಪ್ಲಿಕೇಶನ್ ಅಂತ ಒಂದು ಇಟ್ಕೊಂಡಿದ್ದೀವಿ. ಅದರಲ್ಲೂ ಅವಧಾನಿಗಳ ಫೇವ್ರೇಟ್ ಸಬ್ಜೆಕ್ಟ್ ಸಾಹಿತ್ಯದಲ್ಲಿ ಭಾರತೀಯತೆ ಅಂದರೆ ಏನು, ಅದರ ಅಪ್ಲಿಕೇಶನ್ ಎಲ್ಲೆಲ್ಲ ಆಗಿದೆ ಅಂತ ಒಂದು ಮಾತಾಡ್ತೀವಿ. ಒಂದು 3-4 ಔಟ್ಲೈನ್ ಕ್ವಶನ್ಸ್ ಮಾತ್ರ ನಾನು ಕೇಳ್ತೀನಿ. ಆಮೇಲೆ ಸಭೆ ಕರೆದು ಅದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದ್ರ ಸುತ್ತಮುತ್ತ ತಾವು ಪ್ರಶ್ನೆಗಳನ್ನ ಕೇಳ್ಬೋದು. ಸರ್, ಮೊದಲನೇ ಪ್ರಶ್ನೆ, ಈಗ ಭಾರತೀಯತೆ ಅಂತ ಹೇಳಿದಾಗ ಸಾಹಿತ್ಯದಲ್ಲಿ ಸಾಮಾನ್ಯ ನಾವು ನೋಡಿದ್ರೆ ನವೋದಯ ಸಾಹಿತ್ಯ ಭಾಳ ಎದ್ದು ಕಾಣುತ್ತೆ. ಕನ್ನಡ ನವೋದಯ ಸಾಹಿತ್ಯದಲ್ಲಿ ತುಂಬ ಜನ ಪ್ರಾಲಿಫಿಕ್ ರೈಟರ್ಸ್ ಬಂದರು. ಅವರು ಕ್ವಾಲಿಟಿ ಕ್ವಾಂಟಿಟಿ ಎರಡರಲ್ಲೂ ತುಂಬ ಜಾಸ್ತಿ ಬರವಣಿಗೆ ಮಾಡಿದ್ರು. ವಿಚಾರ ಸಾಹಿತ್ಯ, ಕ್ರಿಯೇಟಿವ್ ಸಾಹಿತ್ಯ ಎಲ್ಲದರಲ್ಲೂ ಅಂದರೆ ತುಂಬ ರಿಚ್ ಸಾಹಿತ್ಯ ಬಂತು. ಇದರಲ್ಲಿ ಭಾರತೀಯತೆಯೂ ಬೇಕಾದಷ್ಟು ಕಾಣುತ್ತೆ ಅಂತ ನಮಗೆ ಅನಿಸುತ್ತೆ. ಒಂದು ಪ್ರಾಚೀನ ಸಾಹಿತ್ಯ ಮುಗಿದು ಆಧುನಿಕ ಸಾಹಿತ್ಯ, ಕನ್ನಡ ಸಾಹಿತ್ಯ ಶುರು ಆದಾಗ ಈ ನವೋದಯ ಸಾಹಿತ್ಯ ಭಾರತೀಯತೆನ ಯಾವ ಥರ ಒಳಗೊಂಡಿದೆ ಅದನ್ನು ಒಂಚೂರು ವಿಸ್ತಾರವಾಗಿ ಹೇಳ್ಬೋದಾ? ಸಂತೋಷ. ಎಲ್ಲರಿಗೆ ನಮಸ್ಕಾರ. ಮಂಗಳೂರು ಸಾಹಿತ್ಯೋತ್ಸವ ಈ ಅವಕಾಶ ಕೊಟ್ಟಿದೆ. ಅದಕ್ಕಾಗಿ ಅದರ ಆಯೋಜಕರಿಗೆ ಮತ್ತು ಸಹೃದಯರಾಗಿ ವಿದ್ವಾಂಸರಾಗಿ ಬಂದಂಥ ಎಲ್ಲ ಆತ್ಮೀಯರಿಗೆ, ಹಿರಿಯರಿಗೆ ಮತ್ತು ಚಿಕ್ಕ ವಯಸ್ಸಿನವರು ಸಾಕಷ್ಟು ಜನ ಕಾಣಿಸ್ತಾ ಇದ್ದೀರಾ, ದೊಡ್ಡ ಭರವಸೆ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ. ಭಾರತೀಯತೆಯನ್ನು ಒಂದು ಮಾತಿನಲ್ಲಿ ಹಿಡಿದಿಡೋದು ಕಷ್ಟ, ಆದರೆ ಹಿಡಿದಿಡಬೇಕು. ಮೂಲಭೂತ ವಿಷಯಗಳನ್ನು ನಾವು ಗಟ್ಟಿ ಮಾಡಿಕೊಳ್ಳದಿದ್ದರೆ ಮುಂದಿನ ಚರ್ಚೆ ಯಾವತ್ತೂ ನೆಮ್ಮದಿಯ ನೆಲೆಯನ್ನು ಕಾಣೋಲ್ಲ, ನಿಶ್ಚಿತವಾದ ರೂಪದಲ್ಲಿ ಹೋಗೋಲ್ಲ. ಅದಕ್ಕಾಗಿ ಭಾರತೀಯತೆಯ ಮೂಲ ಲಕ್ಷಣಗಳು ಏನು ಅಂತ ನೋಡಿದ್ರೆ, ಕಂಪ್ಲೀಟ್ ಸ್ಕಾಲರ್ ಅಂತ ಹೆಸರಾಗಿದ್ದವರು ಈಗ ಸುಮಾರು 117-18 ವರ್ಷಗಳ ಕೆಳಗೆ ಚೆನ್ನೈನಲ್ಲಿದ್ದಂಥವರು ಡಾಕ್ಟರ್ ವಿ ರಾಘವನ್ ಅಂತ ಮಹಾವಿದ್ವಾಂಸರು. ಸಕಲ ಕಲಾಪ ಕವಿಕೋಕಿಲ ಅಂತ ದೇಶ ವಿದೇಶಗಳ ವಿದ್ವಾಂಸರಿಂದ ಕೊಂಡಾಡಲ್ಪಟ್ಟಂಥವರು. ಅವರು 1000ಕ್ಕೂ ಹೆಚ್ಚು ಸಂಶೋಧನಾ ಗ್ರಂಥಗಳು, 100ಕ್ಕೂ ಹೆಚ್ಚು ಗ್ರಂಥಗಳನ್ನು, ಸಂಶೋಧನಾ ಪ್ರಬಂಧಗಳನ್ನು, 100ಕ್ಕೂ ಹೆಚ್ಚು ಗ್ರಂಥಗಳನ್ನು ಬರೆದರು. ಅವರು ಹೇಳಿದ ಭಾರತೀಯ ಆಯಾಮ ಇಲ್ಲ ಅಂತನ್ನುವಂತೆ ಆಗಿತ್ತು. ಅವರು ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡ್ತಾರೆ, ಧರ್ಮೋ ಬ್ರಹ್ಮ ರಸ ಇತಿ ಶಿವಂ ಸತ್ಯಂಚ ಸುಂದರಂ ಯಾದೃಶಂ ತತ್ವಮೂಚೇತಾಂ ಸಂಸ್ಕೃತ ಪ್ರತಿಭಾಂ ನುಮಃ ಅಂತ. ಅದನ್ನು ಭಾರತ ಪ್ರತಿಭಾಂ ನುಮಃ ಅಂತ ಮಾಡಿಕೊಂಡ್ರೆ ಏನು ವ್ಯತ್ಯಾಸ ಆಗೋಲ್ಲ. ಭಾರತೀಯತೆಯ 3 ಅಂಶವನ್ನು ಗಾಢವಾಗಿ ಸಾಂದ್ರವಾಗಿ ಭಟ್ಟಿ ಹಿಡಿದ್ರೆ ಅದು ಧರ್ಮ, ಬ್ರಹ್ಮ, ರಸ ಅಂತ 3 ಆಗುತ್ತೆ. ಧರ್ಮ ಮತ ಅಲ್ಲ, ರಿಲಿಜನ್ ಅಲ್ಲವೇ ಅಲ್ಲ. ಅದು ಜೀವನ ಪದ್ಧತಿ, ತಾಳಿಸುವ ಬಾಳಿಸುವ ಪದ್ಧತಿ. ಸಸ್ಟೆನೆನ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ಧಾರಣಾ ಧರ್ಮ ಅಂತ. ಪ್ರತಿಯೊಂದು ಜಡ ಚೇತನ ವ್ಯತ್ಯಾಸವಿಲ್ಲದೆ ಎಲ್ಲವನ್ನೂ ತಾಳಿಸುವ, ಬಾಳಿಸುವ, ಎಲ್ಲಕ್ಕೂ ಹೊಂದಿಕೆಯಿಂದ ಬಾಳುವಂಥ ಸಮನ್ವಯವನ್ನು ಕಲ್ಪಿಸುವುದು. ಇಹ ಜಗತ್ತಿನ ಸರ್ವ ಸಮನ್ವಯವೇ ಧರ್ಮ ಅಂತ ಗೊತ್ತಾಗುತ್ತದೆ. ಸಮನ್ವಯ ಅಂದ್ರೇನು? ಸಮ್ಯಕ್ಕಾದ ಅನ್ವಯ ಅಂದರೆ ಪರ್ಫೆಕ್ಟ್ ಅಪ್ಲಿಕೇಶನ್ ಅಂತ ಅರ್ಥ. ಹೀಗೆ ಅದು ಧರ್ಮ. ಇನ್ನು ಅದರ ಮೂಲಕವಾಗಿ ನಾವು ಕಾಣಬೇಕಾದ್ದೇನು ಅಂತಂದರೆ ಎಲ್ಲರೂ ಆಗಿರುವಂಥ ಬ್ರಹ್ಮವಸ್ತುವನ್ನು ಅಂತ. ಅದು ಸಚ್ಚಿದಾನಂದ ಘನ ಅಂದರೆ ಒಳಗೂ ಹೊರಗೂ ಮೇಲೆ ಕೆಳಗೆ ಎಲ್ಲವೂ ಆಗಿರುವಂಥದ್ದು. ಹೇಗೆ ಸಮುದ್ರದಲ್ಲಿ ನೀರು ಒಂದೇ ಇದ್ದರೂ ಅಲೆ, ನೊರೆ, ತೆರೆ ಹೀಗೆ ಬೇರೆ ಬೇರೆ ಇದ್ದರೂ ಅದರ ರೂಪ ಮಾತ್ರ ಬೇರೆ, ಅಂತರಂಗ ಒಂದೇ ಅಂತ ಆ ಬ್ರಹ್ಮವಸ್ತುವಲ್ಲದೆ ಏನೂ ಇಲ್ಲ ಅಂತ ಅನ್ನುವುದು. ಹೀಗೆ ಬ್ರಹ್ಮವಸ್ತುವಿನಿಂದ ನಮಗೆ ನಿರ್ಭೀತಿಯ ಆರಂಭವಾಗುತ್ತದೆ ನಮ್ಮ ಹೃದಯದಲ್ಲಿ. ಇದು ಬ್ರಹ್ಮ. ಬೃಹಿ ವೃದ್ಧವು ದೊಡ್ಡದು ಅಂತ. ಇದಕ್ಕೆ ಯಾವೆಲ್ಲ ಮತಗಳು ಇದರೊಳಗೆ ಅನ್ವಯ ಹೊಂದಿವೆಯೋ ಅವೆಲ್ಲ ಲೋಕಕ್ಕೆ ಹಿತಕಾರಿಯಾದವು. ಯಾವೆಲ್ಲ ದೃಷ್ಟಿಕೋನ ಎಲ್ಲವನ್ನೂ ಒಳಗೊಂಡಂಥ ಎಲ್ಲವೂ ಆಗಿರುವ ದೊಡ್ಡದಿದೆ, ಅದು ಯಾವುದಕ್ಕೂ ವಿರುದ್ಧವಲ್ಲ ಅನ್ನೋ ಭಾವ ಇರುತ್ತೆ ಅದು. ಮತ್ತು ಇದರ ಸ್ವರೂಪ ತಾಳಿಸುವ ಬಾಳಿಸುವ ಧರ್ಮದ ಒಂದು ಪಕ್ವತೆ ಆಗಿದೆ ಬ್ರಹ್ಮ. ಜೊತೆಗೆ ಆನಂದವೂ ಆಗಿದೆ. ಆನಂದವಿಲ್ಲದ ಬದುಕಿಗೆ ಪ್ರಯೋಜನವಿಲ್ಲ. ತೈತ್ತಿರೀಯ ಉಪನಿಷತ್ತು ಹೇಳುತ್ತೆ, ಕಃ ಪ್ರಾಣ್ಯಾತ್ ಕೋವ ಅನ್ಯಾತ್ ಯೇ ದೇಶ ಆಕಾಶ ಆನಂದೋ ನ ಸ್ಯಾತ್. ಇಡೀ ಆಕಾಶ ಅಂತಲೇ ಸ್ಪೇಸ್ ಅಂತೀವಲ್ಲ,
ಎಲ್ಲೆಲ್ಲ ಅವಕಾಶ ಇದೆ ಅದು ಆಕಾಶ. ಅಲ್ಲಿ ಆನಂದ ಅನ್ನೋದಿಲ್ಲದೆ ಇದ್ದರೆ ಯಾರಿಗೆ ಉಸಿರಾಡೋಕ್ಕಾಗ್ತಾ ಇತ್ತು, ಯಾರಿಗೆ ಮಿಸುಕಾಡೋಕ್ಕಾಗ್ತಾ ಇತ್ತು, ಯಾರಿಗೂ ಅಸ್ತಿತ್ವದಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ. ಆನಂದಮಯ ಈ ಜಗಹೃದಯ, ದೇವರ ದಯ ಕಾಣು, ಸೂರ್ಯೋದಯ ಚಂದ್ರೋದಯ ಅಂತೆಲ್ಲ ಕುವೆಂಪು ಹೇಳಿದ್ರಲ್ಲ, ಅದು ಇಲ್ಲಿಂದ ಬಂದದ್ದು. ಹೀಗಾಗಿ ಆನಂದದಲ್ಲಿ ಪರಿವಸಾನ ಆಗಬೇಕು. ಆನಂದದ ಇಹಲೋಕದ ಅತ್ಯುತ್ತಮ ರೂಪ ರಸ. ಆನಂದದ ಪರಿಪೂರ್ಣ ರೂಪ ಬ್ರಹ್ಮವಾದರೆ ಇಹಲೋಕದಲ್ಲಿ ನಾವು ಪಡೆಯಬಹುದಾದ ಅತ್ಯುತ್ತಮ ರೂಪ ರಸ ಅಂತ. ಅಂದರೆ ಇಹಲೋಕದಲ್ಲಿ ನಾವು ಪಡೆಯಬಹುದಾದ ಅತ್ಯುತ್ತಮ ಜೀವನ ಧರ್ಮವಾದರೆ ಇಹಲೋಕದಲ್ಲಿ ಪಡೆಯಬಹುದಾದ ಆನಂದದ ಅತ್ಯುತ್ತಮ ರೂಪ ರಸ. ಮತ್ತು ಜೀವನ್ಮುಕ್ತರಾದರೆ ಇಹದಲ್ಲಿಯೇ ಬ್ರಹ್ಮಾನಂದವೂ ಪಡೆಯಬಹುದು. ಅದು ನನ್ನಂಥವ್ರ ಶಕ್ತಿ ಅಲ್ಲ, ಯಾರೋ ರಮಣ ಮಹರ್ಷಿಗಳಂಥವರು, ದೂರದಲ್ಲಿರಲಿ ಅದು. ನಾವು ಬಡವರು, ನಾವಿಲ್ಲೇ ಇರ್ತೀವಿ, ನಾವು ಬಡವರು, ನೀನು ಬಡವರ ದೇವ ಅಂತ ಈಗಷ್ಟೇ ಕುಮಾರವ್ಯಾಸ ಭಾರತವನ್ನು ಕೇಳಿದ್ವಲ್ಲ. ಹಾಗೆ ಈ ತತ್ವಕ್ಕೆ ಯಾವುದೆಲ್ಲ ಬದ್ಧವಾಗಿ ಇದನ್ನು ಪ್ರಕಾಶಿಸುವುದಕ್ಕೆ, ಇದನ್ನು ಉಜ್ಜೀವಿಸುವುದಕ್ಕೆ, ಇದನ್ನು ಜೀವಿಸೋಕ್ಕೆ ಆಗುತ್ತದೆಯೋ ಅದು ಭಾರತೀಯತೆ. ಇದು ಭಾರತೀಯತೆ ಲಕ್ಷಣ. ಇದನ್ನು ನಾವು ಎಲ್ಲ ಕಾಲದ ಸಾಹಿತ್ಯದಲ್ಲೂ ಕಂಡಿದ್ದೀವಿ. ಪಾಶ್ಚಾತ್ಯರ ಆಕ್ರಮಣಕ್ಕೆ ತುತ್ತಾಗಿ, ಅದಕ್ಕೆ ಮುನ್ನ ಇಸ್ಲಾಮಿನ ದಾಳಿಗೆ ತುತ್ತಾಗಿ 1000 ವರ್ಷಕ್ಕೂ ಹೆಚ್ಚು ಕಾಲ ನೊಂದಿದ್ದ ಭಾರತ ಭೂಮಿಗೆ ಒಂದು ಅಸ್ಮಿತಾ ಪ್ರಜ್ಞೆ ಎಲ್ಲ ಕಡೆಯಲ್ಲೂ ವ್ಯಾಪಕವಾಗಿ ಬಂತು. ನೆನ್ನೆ ಮೀನಾಕ್ಷಿ ಜೈನವರು ಬಹಳ ಸೊಗಸಾಗಿ ಹೇಳಿದ್ರು, ಸಾಮಾನ್ಯರಿಂದ ಇಟ್ ಈಸ್ ಟಾಪ್ ಡೌನ್ ಅಪ್ರೋಚ್ ಅಲ್ಲ, ಬಾಟಮ್ ಅಪ್ ಅಪ್ರೋಚ್ ಅಂದರು. ನೆಲದಿಂದ ಮೇಲಕ್ಕೆ ಎದ್ದದ್ದು ಅದು ನವೋದಯದಲ್ಲಿ ಕಾಣ್ತೀವಿ. ಹಾಗಾಗಿ ನಮ್ಮ ನವೋದಯ ಲೇಖಕರಲ್ಲಿ ಅವರಿಗೆ ಪ್ರತಿಭೆ ಪಾಂಡಿತ್ಯ ವಿರುದ್ಧವಲ್ಲ ಅಂತ ಗೊತ್ತಿತ್ತು, ಇಹ ಪರ ವಿರುದ್ಧವಲ್ಲ ಅಂತ ಗೊತ್ತಿತ್ತು, ಪ್ರವೃತ್ತಿ ನಿವೃತ್ತಿ ವಿರುದ್ಧವಲ್ಲ ಅಂತ ಗೊತ್ತಿತ್ತು, ಮಾತೃಭಾಷೆ ಮತ್ತು ನಮ್ಮ ಭಾರತೀಯ ಪರಂಪರೆಯಿಂದ ಬಂದಂಥ ಪ್ರಾಚೀನ ಭಾಷೆಗಳು ಸಂಸ್ಕೃತ ಪ್ರಾಕೃತ ಇವು ವಿರುದ್ಧ ಅಂತ ಅಲ್ಲ ಅಂತ ಗೊತ್ತಿತ್ತು. ಜೊತೆಗೆ ಕನ್ನಡದ ಪ್ರೀತಿ, ಕನ್ನಡ ನಾಡಿನ ಪ್ರೀತಿ ಭಾರತ ದೇಶದ ಜೊತೆ ವೈರ ಅಂತ ಅನ್ನೋ ಭಾವ ಇರಲಿಲ್ಲ. ಹೀಗೆ ಅವರಿಗೆ ಯಾವುದು ಕೂಡ, ಅಂದರೆ ನಮ್ಮ ನೆಲ ನಮ್ಮ ನಾಡಿನ ಪ್ರೀತಿ ಅವರಿಗೆ ಇಂಗ್ಲೀಷ್ನಲ್ಲಿದ್ದ ಪ್ರೀತಿ ವಿರುದ್ಧವಲ್ಲ ಅಂತ ಗೊತ್ತಿತ್ತು. ಹೀಗೆ ವಿರುದ್ಧವಲ್ಲದನ್ನು ಅವರು ಕಾಪಾಡಿಕೊಂಡು ಅನುಸಂಧಾನ ಮಾಡಿದ್ರು. ಹಾಗಾಗಿ ಅವರಿಗೆ ದೊಡ್ಡದು ಬರೋಕ್ಕಾಯಿತು. ಈ ಮಂಗಳೂರಿನಲ್ಲೇ ಇದ್ದವರು ಅಂದರೆ ಗೋವಿಂದ ಪೈ ಅಂದರೆ ಅವರು ವಸ್ತುತಃ ಮಂಗಳೂರು ಗೋವಿಂದ ಪೈಗಳು. ಆ ಗೋವಿಂದ ಪೈಗಳ ಬದುಕನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಂಥ ಮಹಾನುಭಾವರು. ಅವರಿಗಿದ್ದ ಪಾಂಡಿತ್ಯ ಎಷ್ಟು ದೊಡ್ಡದು, ಅವರಿಗಿದ್ದ ಪ್ರತಿಭೆ ಎಷ್ಟು ದೊಡ್ಡದು, ಅವರಿಗಿದ್ದ ಸತ್ಯನಿಷ್ಠೆ ಎಷ್ಟು ದೊಡ್ಡದು, ಅವರಿಗಿದ್ದ ಸಂಶೋಧನೆ ಎಷ್ಟು ದೊಡ್ಡದು ಅಂತ. ಅವರು ಮಹಾ ವಿದ್ವಾಂಸರಾಗಿದ್ದಂತೆ ಮಹಾಕವಿಯೂ ಆಗಿದ್ದರು, ಮಹಾ ಭಾಷಾ ತಜ್ಞರೂ ಆಗಿದ್ದರು. ಈ ಥರದ್ದು ಅವಾಗ ಯಾರನ್ನು ನೋಡ್ತೀವಿ, ಅದು ಸರ್ವತೋಮುಖವಾದದ್ದು. ನಮ್ಮ ಇತಿಹಾಸದಲ್ಲಿ ಭಾಸ್ಕರಾಚಾರ್ಯರು ಅಂತ ದೊಡ್ಡ ಗಣಿತಶಾಸ್ತ್ರಜ್ಞರಿದ್ದರು. ಅವರು ಕನ್ನಡ ನಾಡಿನವರೇ, ಉತ್ತರ ಕರ್ನಾಟಕದಲ್ಲಿದ್ದವರು, ಸುಮಾರು 1000 ವರ್ಷಗಳ ಕೆಳಗಿದ್ದವರು. ಅವರು ತಮ್ಮ ಸಿದ್ಧಾಂತ ಶಿರೋಮಣಿ ಗ್ರಂಥದ ಕೊನೆಯಲ್ಲಿ ಒಂದು ಶ್ಲೋಕ ಇದೆ, ಅಷ್ಟೌ ವ್ಯಾಕರಣಾನಿ ಸಪ್ತಭಿಷಜಾಂ ವ್ಯಾಚಷ್ಟತಾ ಸಂಹಿತಾ ಷಟ್ತರ್ಕಾನ್ ಗಣಿತಾನಿ ಪಂಚ ಬುಬುದೆ ಮೀಮಾಂಸೆಯೋರಂತರಂ ಅಂತ. ಅವರು 8 ತರ್ಕಗಳನ್ನು ಬಲ್ಲವರಾಗಿದ್ದರು, 8 ವ್ಯಾಕರಣವನ್ನು, ಆಮೇಲಿಂದ 7 ವೈದ್ಯಕೀಯ ಪದ್ಧತಿ ಬಲ್ಲವರಾಗಿದ್ದರು, 6 ದರ್ಶನಗಳನ್ನು ಬಲ್ಲವರಾಗಿದ್ದರು, ಆಸ್ತಿಕ ದರ್ಶನ, 3 ನಾಸ್ತಿಕ ದರ್ಶನ, ಮತ್ತು ತಿರ್ಗ 4 ವೇದಗಳನ್ನು, ಚತುರೋ ವೇದಾನ್ ಅಧೀತೆ ಸ್ಮಯ, ಷಟ್ತರ್ಕಾನ್ ಗಣಿತಾನಿ ಪಂಚ, ಮತ್ತು ಮೀಮಾಂಸೆಯೋರಂತರಂ ಪೂರ್ವೋತ್ತರ ಮೀಮಾಂಸೆಗಳನ್ನು ತಿಳ್ಕೊಂಡಿದ್ರು. ಏಕಂ ಬ್ರಹ್ಮ ಅಗಾಧ ಬೋಧಮಹಿಮಾ ಸೋಸ್ಯಾ ಕವಿರ್ ಭಾಸ್ಕರ, ಒಂದು ಬ್ರಹ್ಮವಸ್ತುವನ್ನು ಅವರು ಅರ್ಥ ಮಾಡಿಕೊಂಡಿದ್ರು ಅಂತ. ಹೀಗೆ ಅವರ ವಿದ್ವತ್ತೇ ಒಂದು ಹಿಮಾಲಯ ಶ್ರೇಣಿಯಂತೆ ಇತ್ತು. ನಮ್ಮ ನವೋದಯದವ್ರು ನೋಡಿದ್ರು ಹಾಗೆ, ಆ ರೀತಿಯಲ್ಲೇ ಇತ್ತು. ಅವರ ಸಾಹಿತ್ಯವೂ ಹಾಗೆ. ಈಗ ಒಬ್ಬರು ಕುವೆಂಪು ನೋಡಿದ್ರೆ ಗೊತ್ತಾಗುತ್ತದೆ, ಅವರು ತಮ್ಮ ಸಾಹಿತ್ಯ ವಿಮರ್ಶೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅದರೊಳಗೆ ತಾತ್ವಿಕ ವಿಮರ್ಶೆ, ಮೀಮಾಂಸೆ ಅನ್ನೋದು ಮಾಡಿದ್ದಾರೆ, ಮತ್ತು ಆನ್ವಯಿಕ ವಿಮರ್ಶೆ, ಪ್ರಾಕ್ಟಿಕಲ್ ಕ್ರಿಟಿಸಮ್ನು ಮಾಡಿದ್ದಾರೆ. ಕುಮಾರವ್ಯಾಸನ ಬಗ್ಗೆ ಬರೆದಿದ್ದಾರೆ, ಲಕ್ಷ್ಮೀಶನ ಬಗ್ಗೆ ಬರೆದಿದ್ದಾರೆ, ಜನ್ನನ ಬಗ್ಗೆ ಬರೆದಿದ್ದಾರೆ, ಕಾದಂಬರಿ ಕರ್ನಾಟಕ ಕಾದಂಬರಿ ಬಗ್ಗೆ ಬರೆದಿದ್ದಾರೆ, ಪಂಪನ ಬಗ್ಗೆ ಬರೆದಿದ್ದಾರೆ, ರಾಘವಾಂಕನ ಬಗ್ಗೆ ಬರೆದಿದ್ದಾರೆ. ಅಂದರೆ ಆ ಒಂದು ವಿಸ್ತರದಲ್ಲಿ ಕನ್ನಡ ಸಾಹಿತ್ಯದ ಪ್ರಾಮುಖ್ಯವನ್ನೆಲ್ಲ ತೋರ್ಪಡಿಸಿದ್ದಾರೆ. ಹಾಗೆ ಅವರು ನಾಟಕವನ್ನು ಬರೆದರು, ಕವಿತೆಯನ್ನು ಬರೆದರು. ಆ ಕವಿತೆಯಲ್ಲಿ ನೋಡಿ, ಗೇಯ ಕವಿತೆ ಬರೆದರು, ಗದ್ಯ ಕವಿತೆ, ವಚನ ಕವಿತೆ ಅನ್ನುವಂಥದ್ದು ಬರೆದರು, ಹನಿಗವಿತೆ. ತುಂಬ ಜನಕ್ಕೆ ಗೊತ್ತಿಲ್ಲ ಕುವೆಂಪು ಹನಿಗವಿತೆ ಬರೆದಿದ್ದಾರೆ ಅಂತ. ಮಂತ್ರಾಕ್ಷತೆ, ಅದಕ್ಕೆ ಅವರ ಇಟ್ಟ ಹೆಸರು ಪುಡಿಗವನಗಳು ಅಂತ. ಮಂತ್ರಾಕ್ಷತೆ ಅನ್ನುವ ಒಂದು ಕವನ ಸಂಕಲನ ತಂದಿದ್ದಾರೆ. ಕಿಂಕಿಣಿ ವಚನ ಕವಿತೆಯನ್ನು ತಂದಿದ್ದಾರೆ. ಅದೇ ರೀತಿಯಲ್ಲಿ ಕಥನ ಕವಿತೆ ತಂದಿದ್ದಾರೆ. ಬೊಮ್ಮನಹಳ್ಳಿ, ಕಿಂದರ್ಜೋಗಿ, ಹಾಳೂರು ಅಂಥದ್ದಕ್ಕಿಂತ ಬೇಕಾ? ಇನ್ನು ಅವರು ವಿನೋದ ಕವಿತೆಯನ್ನು ಎಷ್ಟು ಬರೆದಿದ್ದಾರೆ. ಮಕ್ಕಳ ಕವಿತೆ, ಮೇಘಪುರ, ಶಿಶುವಿಜ್ಞಾನಿ, ಮರಿವಿಜ್ಞಾನಿ, ಈ ಥರದ್ದೆಲ್ಲ ಬರೆದಿದ್ದಾರೆ.
ಇನ್ನು ಆಧ್ಯಾತ್ಮಿಕ ಗೀತೆಗಳ ಸಂಕಲನವೇ ತಂದಿದ್ದಾರೆ ಅಗ್ನಿಹಂಸ ಅಂತ. ಪ್ರಕೃತಿ ಗೀತೆಗಳ ಸಂಕಲನ, ಪಕ್ಷಿಕಾಶಿ, ಈ ಥರ ಸಾನೆಟ್ಗಳದೇ ಒಂದು ಸಂಕಲನ, ಕೃತಿಕೆ ಹೀಗೆ ಬರೆದಿದ್ದಾರೆ. ಇನ್ನು ದೃಶ್ಯಕಾವ್ಯವಾಗಿ ರೂಪಕಗಳನ್ನು ಎಷ್ಟು ತಂದಿದ್ದಾರೆ. ಆ ಯಮನ ಸೋಲುವಿಂದ ಚಂದ್ರಹಾಸನವರೆಗೆ ಅದೆಷ್ಟು ದೊಡ್ಡ ಸ್ಪೆಕ್ಟ್ರಮ್ ಅಂತ ಗೊತ್ತಾಗುತ್ತೆ. ರಾಮಾಯಣ, ಮಹಾಭಾರತ, ಬುದ್ಧನ ಬದುಕು, ಸಾಮಾಜಿಕವಾದಂಥ ವಿಮರ್ಶೆ ಎಲ್ಲವನ್ನೂ ಮಾಡಿದ್ದಾರೆ. ಜಲಗಾರದಲ್ಲಿ ನೋಡಿದ್ರೆ ಗೊತ್ತಾಗುತ್ತದೆ. ಮತ್ತು ಅವರು ಕಥೆಗಳನ್ನು ಬರೆದರು, ಕಾದಂಬರಿ ಬರೆದರು. ಹೀಗೆ ನವೋದಯದ ಲೇಖಕರಲ್ಲಿ ನಾವು ಒಂದಕ್ಕೊಂದು ವಿರುದ್ಧವಲ್ಲದೆ ಎಲ್ಲವೂ ರಸದಲ್ಲಿ ಮಗ್ನವಾಗುವಂಥದ್ದನ್ನು ಕಾಣ್ತೀವಿ. ಧರ್ಮ ದೃಷ್ಟಿ ಇಟ್ಟುಕೊಂಡು ಮಾಡಿದ್ದಾರೆ. ನನಗೆ ಕುವೆಂಪು ನಾನು ಒಂದೇ ಬಾರಿ ನೋಡಿದ್ದು, 2 ಗಂಟೆ ಅವರ ಜೊತೆ ಮಾತಾಡಿದ್ದೀನಿ. ಅವರು ಹೇಳಿದರು, ಅಧ್ಯಾತ್ಮ, ರಸ, ತತ್ವ, ಪುನರ್ಜನ್ಮ ಇವುಗಳೇ ನನ್ನ ಜೀವನ ಆಗಿಬಿಟ್ಟಿದೆ ಅಂತಂದಿದ್ರು. ಇದನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ. ಆ ಥರದ್ದು ಎಲ್ಲರೂ, ಈಗ ಬೇಂದ್ರೆಯವರು ಅಷ್ಟೇ, ಬೇಂದ್ರೆಯವರು ನಾಟಕ ಬರೆದಿದ್ದಾರೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಭಾಳ ಸುಂದರವಾದಂಥ ಅಸಂಗತ ಪ್ರಾಸನಗಳನ್ನು ಬರೆದಿದ್ದಾರೆ. ಈ ಥರ ನವೋದಯದ ಲೇಖಕರಲ್ಲಿ ನಾವು ಬಹುಮುಖವಾದ ಸಾಹಿತ್ಯ ನಿರ್ಮಾಣ ನೋಡ್ತೀವಿ. ಮತ್ತು ಅವರು ಯಾವತ್ತೂ ಸಮನ್ವಯ ದೃಷ್ಟಿಯನ್ನು ಕಾಪಾಡಿಕೊಂಡ್ರು. ಅವ್ರಿಗೆ ವಾಸ್ತವ ಗೊತ್ತಿರಲಿಲ್ಲ ಅಂತಲ್ಲ, ಆದರೆ ಆದರ್ಶ ಮುಖ್ಯ ಅಂತ ಭಾವಿಸಿದರು. ವಾಸ್ತವ ಕಿಟಕಿ ತೆಗೆದ್ರೆ ಕಾಣಿಸುತ್ತೆ, ಅಂಗೈ ಹುಣ್ಣಿಗೆ ಕನ್ನಡಿ ಅಂತ ಮತ್ತೆ ಪ್ರತ್ಯೇಕವಾಗಿ ಬೇಕಿಲ್ಲ. ಆ ಆದರ್ಶ ನಮಗೆ ಕಾಣದೇ ಇರತಕ್ಕಂಥದ್ದು, ಅದನ್ನು ಗಮನದಲ್ಲಿ ಇಟ್ಟುಕೊಳ್ಬೇಕು ಅಂತ ಮಾಡ್ತಿದ್ರು. ಇದು ನವೋದಯದ ಹೆಗ್ಗುರುತು ಅನಿಸುತ್ತೆ. ಅದಕ್ಕೆ ನೋಡಿ, ಈಗಲೂ ನವೋದಯದ ಕಾಲ ಆರಂಭವಾಗಿ ಅದು 100 ವರ್ಷಕ್ಕೂ ಹಿಂದೆ ಆಯಿತು. ಇವತ್ತಿಗೂ ಆ ಕೃತಿಗಳು ನಮ್ಮಲ್ಲಿ ತುಂಬ ಜೀವಂತವಾಗಿರೋದನ್ನು ಕಾಣ್ತೀವಿ, ಅಷ್ಟು ಆನಂದ ಕಾಣ್ತೀವಿ. ನಾನು ಈಗ ಅದೇ ಕೇಳಕ್ಕೆ ಹೊರಟೆ, ಈ ಆಮೇಲೆ ಶ್ರೇಷ್ಠ ವರ್ಸಸ್ ಪಾಪ್ಯುಲರ್ ಅನ್ನೋ ಒಂದು ಇದು ಬಂದ್ಬಿಡ್ತು. ಶ್ರೇಷ್ಠವಾಗಿರೋದು ಪಾಪ್ಯುಲರ್ ಆಗಲ್ಲ, ಅಥವಾ ಪಾಪ್ಯುಲರ್ ಆದರೆ ಶ್ರೇಷ್ಠವಾಗಿರಲ್ಲ ಅದು ಅಂತ. ಭಾಳ ಒಳ್ಳೆ ಪ್ರಶ್ನೆ. ಬಟ್ ಈಗಲೂ ನೀವೊಂದು ಕರ್ನಾಟಕದಲ್ಲಿ ಸರ್ವೆ ಮಾಡಿದ್ರೆ ಟಾಪ್ 10 ಲೇಖಕರಲ್ಲಿ ನವೋದಯದವರೇ ಬರ್ತಾರೆ ಅನ್ಸುತ್ತೆ. ಹೌದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ, ಯಾವುದು ರಸನಿಷ್ಠವಾಗಿದೆಯೋ ಅದು ಜನಪ್ರಿಯವೂ ಆಗಿರುತ್ತೆ, ವಿದ್ವಜ್ಜನಪ್ರಿಯವೂ ಆಗಿರುತ್ತದೆ, ಬಹುಜನಪ್ರಿಯವೂ ಆಗಿರುತ್ತದೆ, ಮಹಜ್ಜನಪ್ರಿಯವೂ ಆಗಿರುತ್ತದೆ ಅಂತ ಗೊತ್ತಾಗುತ್ತದೆ. ರಸಕ್ಕೆ ಒಂದಕ್ಕೆ ನಾವು ತೆತ್ತುಕೊಂಡು ಬಿಟ್ಟರೆ ಆಗುತ್ತದಷ್ಟೇ. ಈಗ ವಾಲ್ಮೀಕಿ, ವ್ಯಾಸ, ಶೇಕ್ಸ್ಪಿಯರ್ ಇವರು ಎಲ್ಲರಿಗೂ ಬೇಕಾಗಿದ್ದವರು. ಒಮ್ಮೆ ಇಂಗ್ಲೆಂಡಿನಲ್ಲಿ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ರೂಪಕ ಪ್ರದರ್ಶಿತವಾದಾಗ ಹಳ್ಳಿ ಹೆಂಗಸರಿಬ್ಬರು ಬಂದು ನೋಡಿದ್ರಂತೆ, ಮಾತಾಡ್ಕೊಂಡಂತೆ ಒಬ್ಬಳು, ಏನೇ ಇದು ನಮ್ಮದೇ ಮಾತುಗಳನ್ನಷ್ಟು ಗದ್ದುಬಿಟ್ಟಿದ್ದಾನೆ ಈ ಕವಿ ಅಂತ. ಅವರು ನಿತ್ಯ ವ್ಯವಹಾರದ ಮಾತುಗಳನ್ನೇ ಇಟ್ಟಿದ್ದು. ಶೇಕ್ಸ್ಪಿಯರ್ ಬಂದ ಮೇಲೆ ಇಂಗ್ಲೀಷಿಗೆ ಒಂದು ಹೊಸ ಜೀವ ಬಂತು. ಅದನ್ನು ನಮ್ಮ YNK ಅವರು ಹೇಳ್ತಾರಲ್ಲ, ಶೇಕ್ಸ್ಪಿಯರ್ ಇಂಗ್ಲೀಷ್ ಕಾವ್ಯವನ್ನು ಕಾಣುವಾಗ, ಇಂಗ್ಲೀಷ್ ಭಾಷೆಯನ್ನು ಅವಳಿನ್ನೂ ಕುಮಾರಿ. ಒಮ್ಮೆ ಶೇಕ್ಸ್ಪಿಯರ್ನ ಸಂಪರ್ಕಕ್ಕೆ ಬಂದ ಮೇಲೆ ಅವಳು ವಿಶ್ವದ ಮಾತೆ, ಎಲ್ಲೆಲ್ಲೂ ಅವಳ ಮಾತೆ ಅಂತಂತಾರೆ. ಆ ರೀತಿಯಾಗಿ ಭಾಷೆಗೆ ಒಂದು ಶಕ್ತಿ ಕೊಟ್ಟ. ಅದರಿಂದ ನಾವು ಶ್ರೇಷ್ಠವೂ ಜನಪ್ರಿಯವೂ ಆಗಿರೋದು ವಿರುದ್ಧ ಅಂತ ಭಾವಿಸ್ಕೋಬೇಕಾಗಿಲ್ಲ. ಎಲ್ಲ ಶ್ರೇಷ್ಠವೂ ಜನಪ್ರಿಯವಾಗದೆ ಹೋಗ್ಬೋದು, ಎಲ್ಲ ಜನಪ್ರಿಯವೂ ಶ್ರೇಷ್ಠವಾಗದೆ ಹೋಗ್ಬೋದು, ಶ್ರೇಷ್ಠವೂ ಜನಪ್ರಿಯವೂ ಎರಡೂ ಅಲ್ಲದ್ದು ಇರಬಹುದು. ಆದರೆ ಶ್ರೇಷ್ಠವೂ ಜನಪ್ರಿಯವೂ ಆದದ್ದು ಇರುತ್ತದೆ ಅನ್ನೋದನ್ನು ನೋಡ್ಕೋಬೇಕು. ಈಗಷ್ಟೇ ನಮ್ಮ ಪಾದೇಕಲ್ ವಿಷ್ಣು ಭಟ್ರು ಮತ್ತು ನಮ್ಮ ಭರದ್ವಾಜ್ ಅವರು, ಆಮೇಲೆ ಸಮುದ್ಯತಾ ಅವರು ತುಂಬ ಚೆನ್ನಾಗಿ ಕಾವ್ಯವಾಚನ ವ್ಯಾಖ್ಯಾನ ನಡೆಸ್ಕೊಟ್ರಲ್ಲ. ಅಲ್ಲಿ ಸಮುದ್ಯತಾ ಅವರು ಒಂದು ಮೋಹನ್ ರಾಗ ಹಾಡಿದ್ರು, ಎಲ್ಲರೂ ಎಲೆಕ್ಟ್ರಿಫೈ ಆದಂತೆ ಆಗಿದ್ರು. ಅದೇ ತರಹ ಅವರು ನಮ್ಮ ಹೊಸಳ್ಳಿಯ ಭರದ್ವಾಜ್ ಅವರು ಒಂದು ಮಾಂಡ್ ರಾಗ ಹಾಡಿದ್ರು, ಆರಂಭದಲ್ಲಿ ಹಿಂದೋಳ ಹಾಡಿದ್ರು. ಈ ರಾಗಗಳು ಕಡಿಮೆ ಅಂದರೆ 5,000 ವರ್ಷದಿಂದ ನಮ್ಮ ನೆಲದಲ್ಲಿವೆ. ಮಾಂಡ ಆಗಲಿ, ಕ್ಷಮಿಸಬೇಕು, ಮೋಹನ ಆಗಲಿ, ಹಿಂದೋಳ ಆಗಲಿ, ಮಧ್ಯಮಾವತಿ ಕೊನೆಗೆ ವೇದಪಾರಾಯಣದ ಫಲ ಹಾಡಿದ್ರೆ ಅವೆಲ್ಲ ಇವತ್ತಿಗೂ ಎಲ್ಲರ ಬಾಯಿನಲ್ಲೂ ಇವೆ. ಜಾನಪದ ಗೀತೆಗಳಲ್ಲಿ ನಾವು ಕಾಣ್ತೀವಿ ಈ ಮಧ್ಯಮಾವತಿಯನ್ನು. ಫೋಕ್ಲೋರ್ ಅಂತೀವಲ್ಲ, ಫಾರ್ ಈಸ್ಟರ್ನ್ ಕಂಟ್ರೀಸ್, ಜಪಾನಿಂದ ಮೊದಲುಗೊಂಡು ನಾವು ಮೋಹನ್ ರಾಗವನ್ನು ಕಾಣ್ತೀವಿ. ಆದರೆ ಅವು ಎಷ್ಟು ವ್ಯಾಪ್ತಿ ಹೊಂದಿದ್ರೂ ಶ್ರೇಷ್ಠವಾಗಿವೆ ಅಂತ ಈ ಸಾಧ್ಯತೆ ಇದೆಯಲ್ಲ, ಅದನ್ನು ನಾವು ಮರೆಯುವಂತೆ ಇಲ್ಲ. ನಮ್ಮ ದೋಸೆ ಒಂದು ಎಷ್ಟು ಕಾಲದಿಂದ ಇದೆ. ನಮ್ಮ ಕರ್ನಾಟಕದ ಚಕ್ರವರ್ತಿ ಸಾರ್ವಭೌಮರಲ್ಲಿ ಅಗ್ರಗಣ್ಯನಾಗಿದ್ದ 6ನೇ ವಿಕ್ರಮಾದಿತ್ಯನ ಮಗ 3ನೇ ಸೋಮೇಶ್ವರ ಅಭಿಲಷಿತಾರ್ಥ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ ಅಂತ ಒಂದು ಮಹಾಗ್ರಂಥ ಬರೆದಿದ್ದಾನೆ. ವಿಶ್ವಕೋಶ, ಜಗತ್ತಿಗೆ ಕರ್ನಾಟಕ ಕೊಟ್ಟ ಒಂದು ದೊಡ್ಡ ವಿಶ್ವಕೋಶ ಅಂತಂದರೆ ಮಾನಸೋಲ್ಲಾಸ. ಅಲ್ಲಿ ದೋಸಕ ಅಂತ ಹೇಳ್ಬಿಟ್ಟು ದೋಸೆ ರೆಸಿಪಿ ಕೊಟ್ಟಿದ್ದಾನೆ. ಅವನಿಗಿಂತಲೂ ಮುಂಚೆ, ಈಗ ಒಂದು 1050 ವರ್ಷಗಳ ಕೆಳಗೆ ಭಗವದ್ ರಾಮಾನುಜಾಚಾರ್ಯರಿದ್ದರು. ಅವರು ದೇವಸ್ಥಾನಗಳಲ್ಲಿ ದೇವರಿಗೆ ನೈವೇದ್ಯ ಮಾಡಬೇಕು ಅಂದಿದ್ರು. ಒಂದು ತಿಂಡಿ ದೇವರ ನೈವೇದ್ಯದ ಮಡಿಗೆ ಬರಬೇಕು ಅಂದರೆ ಅದೆಷ್ಟು 100 ವರ್ಷಗಳಿಂದ ಎಸ್ಟಾಬ್ಲಿಷ್ ಆಗಿರಬೇಕು. ಇವತ್ತು ಬೆಳಗ್ಗೆನೂ ದೋಸೆ ತಿಂದು ಬಂದಿದ್ದೀನಿ. ಆ ದೋಸೆ ತಿಂದು ಬಾಯಿಂದ ಆಡ್ತಾ ಇರೋ ಮಾತು ಸುಳ್ಳಾಗೋಕ್ಕೆ ಸಾಧ್ಯ ಇಲ್ಲ.
ಅಂದರೆ ಅದು ಎಲ್ಲರಿಗೂ ಬೇಕಾಗಿದೆ. ಮತ್ತು ನೋಡಿ, ಅದರೊಳಗೆ ಸ್ಟಾರ್ಚ್ ಬೇಕಾ, ಸ್ಟಾರ್ಚ್ ಇದೆ. ಪ್ರೋಟೀನ್ ಬೇಕಾ, ಪ್ರೋಟೀನ್ ಇದೆ. ಎಷ್ಟು ಹದದಲ್ಲಿ ಬೇಕು ಅಷ್ಟು ಫ್ಯಾಟ್ ಕಂಟೆಂಟ್ ಇದೆ. ನೀವು ಯಾವ ಡೈಟಿಷಿಯನನ್ನು ಕೇಳಿ ದೋಸೆಯನ್ನು ಒಪ್ಪಲಿಲ್ಲ ಅಂದರೆ ಅವನನ್ನೇ ನಾವು ಒಪ್ಪೋಕ್ಕಾಗೋಲ್ಲ. ಅಂದರೆ ಇವು ಆರೋಗ್ಯಕಾರಿಯಾದದ್ದು, ರುಚಿಯಾದದ್ದು, ಸುಲಭವಾದದ್ದು. ಇಲ್ಲಿಗೆ ಬರೋಕ್ಕೆ ಮುನ್ನ ದೋಸೆ ಇಟ್ಟು ತಿರುಗಿ ಫ್ರಿಜ್ಜಲ್ಲಿ ಇಟ್ಟು ಬಂದಿದ್ದೀನಿ. ನಾಡದ್ದು ಹೋದ್ಮೇಲೆ ತಿರ್ಗಾ ದೋಸೆನೇ ತಿಂತೀನಿ. ಅಂದರೆ ನಮ್ಮ ಪರಂಪರೆಯಲ್ಲಿ ಅದನ್ನು ನಾವು ನೋಡ್ತೀವಿ. ನಾನು ತುಂಬ ಸರಳವಾದ ಉದಾಹರಣೆಗಳು, ವಿನೋದಕಾರಿಯಾದ ಉದಾಹರಣೆಗಳು ಕೊಡ್ತಾ ಇರೋದರ ಮುಖ್ಯ ಉದ್ದೇಶ ಇಷ್ಟೇ. ನಾವು ಸಂಕೋಚ ಪಡಬೇಕಾಗಿಲ್ಲ, ಮುಜುಗರಗೊಳ್ಳಬೇಕಾಗಿಲ್ಲ. ನಾವು ಜನಪ್ರಿಯವಾದ ಕೃತಿಗಳನ್ನು ಸಂತೋಷದಿಂದ ಆಸ್ವಾದಿಸ್ತೀವಿ ಅಂತ. ಅವುಗಳ ಕಾಲ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಕಾರಣ ನಾವಂಥವನ್ನು ಒಪ್ಪಿಕೊಳ್ಬಹುದು. ದೇಶದಲ್ಲಿ ಅಂದರೆ ಸ್ಪೇಸ್ನಲ್ಲಿ ವ್ಯಾಪ್ತಿ ವಿಸ್ತಾರ ಪಡೆಯುತ್ತವೆ, ಕೆಲವು ಕಾಲದಲ್ಲಿ ಪಡೆಯುತ್ತವೆ. ಕಾಲದಲ್ಲಿ ತೇರ್ಗಡೆಯಾದದ್ದು ಮುಖ್ಯ. ಯಾಕೆಂದರೆ ಕಾಲದಲ್ಲಿ ಬಹಳ ಬೇಗ ಮಾರ್ಪಾಡು ಬಂದಾಗ ಜನರ ರುಚಿಗಳು ಅಷ್ಟು ವ್ಯತ್ಯಾಸ ಆಗಿಬಿಡುತ್ತೆ. ಅದನ್ನು ನಾವು ಕಾಣ್ತೀವಿ. ನಮ್ಮ ನವೋದಯ ಸಾಹಿತ್ಯದಲ್ಲಿ ಆ ಒಂದು ಕಾಲಾತೀತವಾದ ಮೌಲ್ಯಗಳನ್ನು ಹಿಡಿದಿದ್ದರಿಂದ ಇವತ್ತಿಗೂ ಅವು ಹಾಗೇ ಇದೆ. ನಾನು ಪುಸ್ತಕದ ಅಂಗಡಿನವ್ರನ್ನ ಕೇಳಿದ್ದೀನಿ, ನಿಮ್ಮಲ್ಲಿ ಯಾವುದು ಹೆಚ್ಚಾಗಿ ಹೋಗುತ್ತದೆ ಅಂತ. ಅದೇ ಥರ ಪುಸ್ತಕದ ಮೇಳಗಳಾಗಿದ್ದಾಗಲೂ ಕೇಳಿದ್ದೀನಿ, ಸರ್ ಮಂಕುತಿಮ್ಮನ ಕಗ್ಗ, ಮಹಾಬ್ರಾಹ್ಮಣ, ಮಲೆಗಳಲ್ಲಿ ಮದುಮಗಳು, ಈ ಥರದ ಕೃತಿಗಳನ್ನು ಹೇಳ್ತಾರೆ. ಚಿಕ್ಕವೀರ ರಾಜೇಂದ್ರ, ಮಾಸ್ತಿಯವರ ಕಥೆಗಳು, ಭೈರಪ್ಪನವ್ರದಂತೂ ಸರಿಯೇ ಸರಿ. ಅಂದರೆ ಇದರಿಂದ ನಮಗೆ ಗೊತ್ತಾಗುತ್ತದೆ ಕಾಲಾತೀತತೆ ಇದೆ ಅಂತ. ಬೇರೆ ಸಾಹಿತ್ಯನ ತಿರಸ್ಕರಿಸಬೇಕು ಅಂತಲ್ಲ, ಎಲ್ಲರೂ ಆ ಮೌಲ್ಯಗಳನ್ನು ಕಂಡುಕೊಂಡ್ರೆ ಒಳ್ಳೆಯದು ಅಂತ ಗೊತ್ತಾಗುತ್ತದೆ. ಸರ್, ಈಗ ನೀವು ನವೋದಯದ ಮಾತಾಡ್ತಾ ಕುವೆಂಪು, ಬೇಂದ್ರೆ ಅವ್ರದ್ದೆಲ್ಲ ಉದಾಹರಣೆ ಕೊಟ್ಟರೆ, ಇದು ಕರ್ನಾಟಕ ಬಿಟ್ಟು ಭಾರತದ ಬೇರೆ ಭಾಷೆಗಳಲ್ಲೂ ನವೋದಯ ಕಾಲ ಇದೇ ಥರ ರಿಚ್ ಆಗಿತ್ತ? ಅಲ್ಲಿ ಯಾವ ಇತ್ತು. ಒಂದು ಸ್ವಾರಸ್ಯ ಏನಂದರೆ, ವಿ ಸೀತಾರಾಮಯ್ಯನವರು ಬಹಳ ಹಿಂದೆಯೇ ಒಂದು ಲೇಖನ ಬರೆದಿದ್ದಾರೆ. PEN ಪೆನ್ ಸಂಸ್ಥೆ ಅಂತ ಒಂದು ಸಾಹಿತ್ಯ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪ್ತಿಯನ್ನು ಹೊಂದಿರುವುದು. ಅಲ್ಲಿ ಒಂದು ಅಧಿವೇಶನದಲ್ಲಿ ಭಾರತೀಯ ಭಾಷೆಗಳು ಬೇರೆ ಬೇರೆವೆಲ್ಲ ಇವೆಯಲ್ಲ, ಬೇಕಾದಷ್ಟು ಭಾಷೆಗಳಿವೆ, ಅವುಗಳ ಚರಿತ್ರೆ ಏನು ಅಂತ ಅದನ್ನು ಅಕ್ಷರಾನುಕ್ರಮದಲ್ಲಿ ಅಸ್ಸಾಮಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆರಂಭ ಮಾಡಿಬಿಟ್ಟು ಆಮೇಲೆ ಕನ್ನಡ ಬರ್ತಕ್ಕಂಥದ್ದು, ಗುಜರಾತಿ, ಹೀಗೆಲ್ಲ ಬಂತು. ಕೊನೆಗೆ ಸಂಸ್ಕೃತವೋ ಸಿಂಧಿ ಭಾಷೆನೋ ಹೀಗೆ ಯಾವುದೋ ಇತ್ತು. ಕೊನೆಗೆ ಬರ್ತಿದ್ದಂತೆ ಅವರು ಡಿಟ್ಟೋ 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 ಅಂದ್ರಂತೆ. ಅಂದರೆ ಈ ಸಾಹಿತ್ಯಗಳ ಬೆಳವಣಿಗೆ ಹೇಗಾಗಿದೆ ಅಂದರೆ ರಾಮಾಯಣ ಮಹಾಭಾರತಗಳಿಂದ ಆಗಿವೆ. ಮತ್ತು ಅಲ್ಲಿ ಭಕ್ತ ಕವಿಗಳು, ಸಂತ ಕವಿಗಳು ಹಾಡುಗಳನ್ನು ಹೇಳಿದ್ರು. ಮತ್ತು ತಿರ್ಗ ಅಲ್ಲಿ ಸಮಾಜ ಸುಧಾರಣೆಗೆ ಬೇಕಾಗಿರತಕ್ಕಂಥ ಚಿಕಿತ್ಸಕವಾದ ವಿಮರ್ಶೆ ಬಂತು. ಹಾಗೆ ವನಿತಾ ವೇದ ಅಂತ ಹೆಸರಾದ ಜಾನಪದ ಗೀತಗಳು ಬಂದವು, ಹೆಣ್ಣು ಮಕ್ಕಳ ಸಂಪ್ರದಾಯದ ಹಾಡುಗಳು, ಹೀಗೆ ಅವುಗಳನ್ನೆಲ್ಲ ಅದೇ ರೀತಿ. ಆಮೇಲೆ ಇಂಗ್ಲೀಷ್ ಪ್ರಭಾವಕ್ಕೆ ತುತ್ತಾಯಿತು. ಆಗ ಬಂದದ್ದು ಏನು, ಈಗ ಕಾದಂಬರಿ ಎನ್ನುವ ಒಂದು ರೂಪ, ಸಣ್ಣ ಕತೆ ಅನ್ನುವಂಥ ಒಂದು ರೂಪ, ಈ ರೀತಿಯಾದದ್ದು ಬಂತು. ಮತ್ತು ಪ್ರಾಯೋಗಿಕ ವಿಮರ್ಶೆ ಅಂತ ಬಂತು ಅಂತ. ಹೀಗೆ ಸಾಮಾನ್ಯ ಸಾಹಿತ್ಯ ಒಂದೇ ಬಗೆಯಲ್ಲಿ ಹರಿದಿದೆ. ನಾವು ಹೆಸರು ಹೇಳಬೇಕೇ ಹೊರತು ಇನ್ನು ಚರ್ಚೆ ಮಾಡಬೇಕಾಗಿಲ್ಲ ಅಂತ ಅಂದಿದ್ದನ್ನು ವಿ ಸಿ ಅವರು ಬರೆದದ್ದನ್ನು ನನಗೆ ಜ್ಞಾಪಕ ಮಾಡಿಕೊಳ್ಳೋ ಅವಕಾಶವಾಗ್ತಾ ಇದೆ. ಹಾಗಾಗಿ ಎಲ್ಲ ಭಾರತೀಯ ಭಾಷೆಗಳಲ್ಲೂ ಸಾಮಾನ್ಯವಾಗಿ ಕಾಣಿಸುತ್ತೆ. ಪುಣ್ಯವಶಾತ್ ನನಗೆ ಭಾರತೀಯ ಭಾಷೆಗಳ ಹಲವಾರು ಬರೋದರಿಂದ ನಿನ್ನೆ ಕೂಡ ನಾನು ತೆಲುಗಿನ ತಿಲಕ್, ಬಾಲಗಂಗಾಧರ ತಿಲಕ್ ಅಂತ ಒಬ್ಬ ಲೇಖಕ, ಅವರು 1922 ಇಸ್ವಿಯಿಂದ 66ನೇ ವಯಸ್ಸಿನವರೆಗೂ ಬದುಕಿದ್ದು, ಅಲ್ಪಾಯು ಅವರು ಈ ನವೋದಯದಿಂದ ನವ್ಯದ ಕಡೆಗೆ ತಿರುಗುವ ಸಾಹಿತ್ಯವನ್ನು ಆ ಕಾಲದಲ್ಲಿದ್ದರು, ಕಾಲಘಟ್ಟದಲ್ಲಿ. ಅವರು ಬರೆದಿದ್ದನ್ನು ಓದ್ತಾ ಇದ್ದರೆ ನನಗೆ ಅದೇ ಗೋಪಾಲಕೃಷ್ಣ ಅಡಿಗರು ಹೇಗೆ ಅವರು ಭಾವತರಂಗದಿಂದ ನಾವು ನಡೆದು ಬಂದ ದಾರಿ, ಕಟ್ಟವೆವ ನಾವು, ಚಂಡೆ ಮದ್ದಳೆಗೆ ತಿರುಗಿದ್ದೇನು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಥರದ್ದು ಎಲ್ಲೆಲ್ಲೂ ಕೂಡ ನಾವು ನೋಡ್ತೀವಿ. ಹಿಂದಿನಲ್ಲಿ ನಾವು ನೋಡ್ತೀವಿ, ಮರಾಠಿಯಲ್ಲಿ ನೋಡ್ತೀವಿ, ಇನ್ನು ಸ್ವಲ್ಪ ಹಿಂದೆಯೇ ಬಂಗಾಳದಲ್ಲಿ ನೋಡ್ತೀವಿ. ಬಂಗಾಳ ಆ ಕಾಲದಲ್ಲಿ ಮೊದಲು ಎಲ್ಲ ಮಾಡ್ತಾಯಿತ್ತು, ಅದನ್ನೆಲ್ಲ ಮಿಕ್ಕವು ಅನುಸರಿಸ್ತಾ ಇದ್ದವು ಅಂತ. ವ್ಯತ್ಯಾಸ ಕಾಣೋದಿಲ್ಲ. ನನಗೆ ಭಾರತೀಯ ಸಾಹಿತ್ಯವನ್ನು ಓದುವಾಗ ಎಲ್ಲಿಯೂ ವ್ಯತ್ಯಾಸ ಕಾಣೋದಿಲ್ಲ. ಅಷ್ಟು ಮಾತ್ರವಲ್ಲ, ಭಾರತೀಯ ಕಲೆಗಳು ಬೇರೆ ಬೇರೆ ಪ್ರಾಂತದಲ್ಲಿ ಇದ್ದದ್ದನ್ನು ನೋಡುವಾಗಲೂ ನನಗೆ ವ್ಯತ್ಯಾಸ ಗೊತ್ತಾಗೋಲ್ಲ. ಅಲ್ಲಿ ನೃತ್ಯವಾಗಲಿ ಸಂಗೀತವಾಗಲಿ ನೋಡುವಾಗ ಫ್ಲೇವರ್ಸ್ ಇರುತ್ತವೆ. ಡಾಕ್ಟರ್ ಪದ್ಮಾ ಸುಬ್ರಹ್ಮಣ್ಯಂ ಅವರು ಒಂದು ಮಾತು ಜ್ಞಾಪಕಕ್ಕೆ ಬರ್ತದೆ. ನೆಹರೂರು ಹೇಳಿದ್ರು ಯೂನಿಟಿ ಇನ್ ಡೈವರ್ಸಿಟಿ ಅಂತ, ಪದ್ಮಾ ಅವರು ಅದನ್ನು ತಿದ್ದಿ ಹೇಳ್ತಾರೆ ಯೂನಿಟಿ ಇನ್ ವೆರೈಟಿ ಅಂತಾರೆ. ಡೈವರ್ಸ್ ಅನ್ನುವಾಗ ಒಂದು ಸೀಳು, ಒಂದು ಒಡಕಲು ಇದೆ. ವೆರೈಟಿ ಅನ್ನುವಾಗ ಇಲ್ಲ. ಹಿ ಹ್ಯಾಸ್ ಡೈವರ್ಸ್ ಒಪಿನಿಯನ್ಸ್ ಅಂದರೆ ಸ್ವಲ್ಪ ದಿಕ್ಕಾಪಾಲಾಗ್ತಾ ಇದೆ ಅಂತ. ಅವನೇ ಆದರೆ ಬೇರೆ ಬೇರೆ ವಿಚಿತ್ರವಾದದ್ದು. ವೆರೈಟಿ ಅಂದರೆ ಅವನಿಗೆ ವೆರೈಟಿ ಡ್ರೆಸ್ಸಸ್ ಹಾಕೋಕೆ ಬರುತ್ತೆ, ಅವ್ರು ವೆರೈಟಿ ಅಡುಗೆ ಮಾಡ್ತಾರೆ ಅಂತ ಡೈವರ್ಸಿಫೈಡ್ ಅಡುಗೆ ಮಾಡ್ತೀವಿ ಅಂತಾರೆ.
ಡೈವರ್ಸಿಫೈಡ್ ಅಡುಗೆ ರುಚಿ ಕೆಡಬಹುದು, ವೆರೈಟಿ ರುಚಿ ಕೆಡೋಲ್ಲ. ಭಾರತೀಯತೆ ಇದು ಆ ಥರ ನನಗೆ ಕಂಡಿದೆ. ಸರ್, ನೀವು ಅವಾಗಲೇ ಮಾತಾಡ್ತಾ ಧರ್ಮ ಬ್ರಹ್ಮ ರಸ ಅಂತ ಹೇಳಿದ್ರಿ. ಈಗ ಸಾಮಾನ್ಯ ವರ್ಲ್ಡ್ಗೆ ಭಾರತದ ಕೊಡುಗೆ ಏನು ಅಂತ ಕೇಳುವಾಗ ಮೆಟಲರ್ಜಿ, ಮ್ಯಾಥಮೆಟಿಕ್ಸ್ನೆಲ್ಲ ಮಾಡ್ತೀವಿ. ಈಗ ನೀವು ಹೇಳಿದ್ದು ಈ ಮೂರು ಮಾತನ್ನು ಭಾರತದ ಕೊಡುಗೆ ಅಂತ ಹೇಳ್ಬೋದಾ? ನಿಜ, ಖಂಡಿತ ಅವಕ್ಕಿಂತ ಮಿಗಿಲಾಗಿ ಹೇಳ್ಬೋದು. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅರುಣ್. IKS ಅಂತ ಅಥವಾ BKS ಅಂತ, ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಅಥವಾ ಭಾರತೀಯ ನಾಲೆಜ್ ಸಿಸ್ಟಮ್ಸ್ ಅಂತ ಈ ಕಾಲದಲ್ಲಿ ತುಂಬ ಪ್ರಾಚುರ್ಯಕ್ಕೆ ಬರ್ತಾ ಇದೆ. ಒಳ್ಳೆಯದು, ನಮ್ಮ ಅಭಿಜ್ಞಾನ ಆಗಬೇಕು, ಸ್ವಸ್ವರೂಪಾನುಸಂಧಾನ ಮುಖ್ಯ. ಆದರೆ ಈ ಒಂದು ಫ್ಯಾಕ್ಟ್ ಅಂದರೆ ತಥ್ಯ ಅಂತೀವಲ್ಲ, ಅದಕ್ಕೆ ಸಂಬಂಧಪಟ್ಟ ಬೆಳವಣಿಗೆ ರೇಖಾತ್ಮಕವಾಗಿ ಮುಂದಕ್ಕೆ ಹೋಗ್ತಾ ಇರ್ತದೆ. ಆದರೆ ಮೌಲ್ಯ ಅಂತೀವಲ್ಲ, ವ್ಯಾಲ್ಯೂ, ಅದಕ್ಕೆ ಸಂಬಂಧಪಟ್ಟ ಬೆಳವಣಿಗೆ ನೇರವಾಗಿ ಹೀಗೆ ಹೋಗ್ತಾ ಇರುತ್ತೆ ಅಂತ ಹೇಳೋಕ್ಕಾಗೋಲ್ಲ. ಉದಾಹರಣೆಗೆ ಕಬ್ಬಿಣದ ಅದುರು ಕಬ್ಬಿಣ ಆಗಿ ಅದರಿಂದ ಕಬ್ಬಿಣದ ಪರಿಕರಗಳಾಗೋದು ಹೀಗೆ ಮುಂದಕ್ಕೆ ಹೋಗ್ತಾ ಇರ್ತದೆ ಅದರ ಬೆಳವಣಿಗೆ. ಆದರೆ ನನ್ನ ಮುತ್ತಜ್ಜನಿಗಿದ್ದ ಸಂಸ್ಕಾರ ನನಗಿಲ್ಲದೆ ಹೋಗ್ಬೋದು, ನನ್ನ ಅಜ್ಜಿಗಿದ್ದಂಥ ಒಳ್ಳೆತನ ನನಗಿಲ್ಲದೆ ಇರ್ಬೋದು. ಅವ್ರು ಹಳಬರಾದ ಮಾತ್ರಕ್ಕೆ ಅವ್ರ ಒಳ್ಳೆತನ ಔಟ್ಡೇಟೆಡ್ ಆಗಿತ್ತು ಅಥವಾ ಅವ್ರಿಗೆ ಒಳ್ಳೆತನ ಇರಲಿಲ್ಲ, ಅದು ಆಮೇಲೆ ಗ್ರ್ಯಾಜುವಲ್ ಎವಲ್ಯೂಷನ್ ಆಯಿತು ಅಂತ ಹೇಳೋಕ್ಕಾಗೋಲ್ಲ. ಮೌಲ್ಯಗಳಲ್ಲಿ ಈ ಡಾರ್ವಿನಿಯನ್ ವಿಕಾಸವಾದವನ್ನು ಅನ್ವಯ ಮಾಡೋಕ್ಕಾಗೋಲ್ಲ ಯಥಾವತ್ತಾಗಿ. ಆದರೆ ವಸ್ತು ಪ್ರಪಂಚದಲ್ಲಿ, ದ್ರವ್ಯ ಪ್ರಪಂಚದಲ್ಲಿ, ಅಂದರೆ ವರ್ಲ್ಡ್ ಆಫ್ ಮ್ಯಾಟರಲ್ಲಿ, ವರ್ಲ್ಡ್ ಆಫ್ ಫ್ಯಾಕ್ಟ್ಸಲ್ಲಿ ಮಾಡಬಹುದು. ಹೀಗಾಗಿ IKS ಅಲ್ಲಿ ಭಾರತೀಯ ವಿಜ್ಞಾನದ ಬಗ್ಗೆ, ಭಾರತೀಯ ಜ್ಯೋತಿಷ, ಗಣಿತದ ಬಗ್ಗೆ ಅಥವಾ ಆಯುರ್ವೇದದ ಬಗ್ಗೆ, ಇದರ ಬಗ್ಗೆ ನಡೆಯುವ ಸಂಶೋಧನೆಗಳು ಒಳ್ಳೆಯದಾದರೂ ಹೆಚ್ಚಿನ ಸಂಶೋಧನೆಗಳು ಭಾರತೀಯ ವಿಜ್ಞಾನದ ಇತಿಹಾಸಕ್ಕೆ ಹೋಗುತ್ತವೆ. ಅದು ಹೊಸ ಆವಿಷ್ಕಾರ ಅಂತ ಈ ಕಾಲಕ್ಕಾಗೋಲ್ಲ. ಯಾಕೆಂದರೆ ನಮ್ಮದು ಎಷ್ಟೋ ಕೆಲವರದು ಅದ್ಭುತವಾದ ಅಧ್ಯಯನಗಳು ಈಗ ನಮಗೆ ಆಶ್ಚರ್ಯ ಅನಿಸುತ್ತವೆ. ಆದರೆ ಈ ಹೊತ್ತಿನ ವಿಜ್ಞಾನದಲ್ಲಿ ಅದನ್ನು ನಾವು ಕಂಡುಬಿಟ್ಟಿದ್ದೀವಿ. ಉದಾಹರಣೆಗೆ ಕೇರಳದ ದೈವಜ್ಞರು ಮಾಡಿದಂಥ ಗಣಿತದ ಬೆಳವಣಿಗೆ ನ್ಯೂಟನ್ಗಿಂತ ಮುಂಚೆನೇ ಕ್ಯಾಲ್ಕುಲಸ್ಸನ್ನು, ಕಲನ ಗಣಿತ ಅಥವಾ ಚಲನ ಗಣಿತ ಅಂತ ಕರೀತಾರೆ, ಅದನ್ನು ಕಂಡುಕೊಂಡಿದ್ರು ಮಾಧವ ಸ್ವಾಮಿಯಾಜಿ, ನಾರಾಯಣ, ನೀಲಕಂಠ ಇತ್ಯಾದಿಗಳೆಲ್ಲ. ಆದರೆ ಇವತ್ತು ಕ್ಯಾಲ್ಕುಲಸ್ ಇನ್ನೂ ಮುಂದೆ ಹೋಗಿದೆ. ಹಾಗಾಗಿ ಇವತ್ತು ಭಾರತೀಯ ಗಣಿತ ಜಗತ್ತಿಗೆ ಹೊಸ ಕೊಡುಗೆ ಕೊಡೋಕ್ಕಾಗಲ್ಲ. ಆದರೆ ಗಣಿತದ ಇತಿಹಾಸದಲ್ಲಿ ತುಂಬ ದೊಡ್ಡ ಸ್ಥಾನ ಇದೆ ಇದಕ್ಕೆ, ಅದು ಕೊಟ್ಟಿಲ್ಲ ಜಗತ್ತು, ಕೊಡಬೇಕು, ಸರಿ. ಆದರೆ ಧರ್ಮ ಬ್ರಹ್ಮ ರಸ ಇದು ಹಾಗಲ್ಲ. ಈ ಜಗತ್ತಿಗೂ ಈ ಕ್ಷಣಕ್ಕೂ ಬೇಕಾಗಿರ್ತಕ್ಕಂಥದ್ದು, ಮುಂದಿಗೂ ಬೇಕಾಗಿರ್ತಕ್ಕಂಥದ್ದು, ಎಂದಿಗೂ ಬೇಕಾಗಿರ್ತಕ್ಕಂಥದ್ದು. ಹಾಗೆ ನೋಡಿದ್ರೆ ಈ ಮಾನವಿಕ ವಿದ್ಯೆಗಳು ಅಂತೀವಲ್ಲ, ಹ್ಯುಮ್ಯಾನಿಟೀಸ್, ಅದರೊಳಗೆ ಭಾರತೀಯ ಪರಂಪರೆ ಕೊಟ್ಟ ಕೊಡುಗೆ ಇವತ್ತಿಗೂ ಅನ್ವಯಕ್ಕೆ ಯೋಗ್ಯವಾಗಿದೆ. ಉದಾಹರಣೆಗೆ ಒಂದು ಹೇಳ್ತೀನಿ. ಮನೋವಿಜ್ಞಾನಕ್ಕೆ ಬಂದರೆ, ಸೈಕಾಲಜಿಗೆ ಬಂದರೆ, ಪಾಶ್ಚಾತ್ಯ ಮನೋವಿಜ್ಞಾನದಲ್ಲಿ ನಾನು ನಿಮ್ಹಾನ್ಸ್ನಲ್ಲಿ ಸಂದರ್ಶನ ಅಧ್ಯಾಪಕನಾಗಿ ಕೆಲಸ ಮಾಡಿದ್ದೆ. ಹಾಗಾಗಿ ಅಲ್ಲಿಯ ವಿಶ್ವವಿದ್ಯಾಲಯದ ಕುಲಪತಿಗಳು ಮೊದಲುಗೊಂಡು ಎಲ್ಲರೂ ಪಾಪ ಬಂದು ಕೇಳೋರು, ತರಗತಿನಲ್ಲಿ ಕೂತ್ಕೊಂಡು ಕೇಳೋರು, ನೀವು ಏನು ಹೇಳ್ತೀರಾ, ಭಾರತೀಯ ಮನೋವಿಜ್ಞಾನ ಏನು ಅಂತೆಲ್ಲ ಕೇಳೋರು. ಅದರಿಂದಾಗಿ ಅವ್ರ ಜೊತೆ ಸಂವಾದನ ಮಾಡಿ ಒಂದಷ್ಟು ಗೊತ್ತಿದ್ದು ನನಗೆ, ಅದನ್ನು ತಿಳಿಸ್ತಾ ಇದ್ದೀನಿ. ಅಲ್ಲಿ ಈ ಮನಸ್ಸು ಕೆಟ್ಟ ಮೇಲೆ ಏನು ಅನ್ನುವಂಥದ್ದು ವಿವರಣೆಗಳು ಜಾಸ್ತಿ ಇವೆ ಅಂತ. ಬುದ್ಧಿಗೆಟ್ಟ ಮೇಲೆ ಚಿಕಿತ್ಸೆ ಹೇಗೆ ಅಂತ, ನಮ್ಮ ಪರಂಪರೆಯಲ್ಲಿ ಬುದ್ಧಿಗೆಡದೇ ಇರೋದು ಹೇಗೆ ಅಂತ ಹೆಚ್ಚಾಗಿದೆ ಅಂತ. ಅಂದರೆ ಪ್ರಿವೆಂಟಿವ್ ಆದದ್ದು ನಮ್ಮಲ್ಲಿ ಹೆಚ್ಚು, ಕರೆಕ್ಟಿವ್ ಆದದ್ದು ಅಲ್ಲಿ ಹೆಚ್ಚಾಗಿ ಬೆಳೆದಿದೆ ಆಧುನಿಕದಲ್ಲಿ ಅಂತ. ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಗೊತ್ತಿದೆ. ಈ ದೃಷ್ಟಿಯಿಂದ ನೋಡಿದಾಗ ನಮ್ಮ ಪರಂಪರೆಯಲ್ಲಿ ಇರುವ ಆ ಜೀವನ ಪದ್ಧತಿ, ಆಲೋಚನಾ ಪದ್ಧತಿ ಇದೆಯಲ್ಲ, ತುಂಬ ದೊಡ್ಡದಾದದ್ದು. ಈ ಥರ ಜೀವಕ್ಕೆ ಸಂಬಂಧಪಟ್ಟದ್ದು, ಭಾವಕ್ಕೆ ಸಂಬಂಧಪಟ್ಟದ್ದಕ್ಕೆ ನಮ್ಮ ಬಲ ಇದೆ. ಇವತ್ತಿಗೂ ನೋಡಿ, ನಮ್ಮ ದೇಶ ವಸ್ತುಗಳನ್ನು ನಿರ್ಯಾತನ ಮಾಡೋದಕ್ಕಿಂತ ಹೆಚ್ಚಾಗಿ ವಿಚಾರಗಳನ್ನು, ಸರ್ವಿಸ್, ಇಂಟೆಲಿಜೆನ್ಸ್ ಆ್ಯಂಡ್ ಸರ್ವಿಸ್, ಅದನ್ನು ಪ್ರೊಡ್ಯೂಸ್ ಮಾಡಿ ಎಕ್ಸ್ಪೋರ್ಟ್ ಮಾಡೋದ್ರೊಳಗೆ ಹೆಚ್ಚಿನ ವಾಣಿಜ್ಯ ವ್ಯವಹಾರ ಮಾಡ್ತಾ ಇದೆ ಅಂತ ಗೊತ್ತಾಗ್ತದೆ. ವಸ್ತುಗಳಿವೆ, ಇಲ್ಲ ಅಂತ ಇಲ್ಲ. ಆದರೆ ಅದನ್ನು ಮೀರಿ ಈ ಒಂದು ಅಡ್ವಾಂಟೇಜ್ ನಮ್ಮ ದೇಶಕ್ಕಿದೆ. ಇದು ನಮ್ಮ ಪರಂಪರೆಯಿಂದ ಬಂದಿದ್ದು, ಇದು ನಮ್ಮ ಮೌಲ್ಯ ಪದ್ಧತಿಯಿಂದ ಬಂದಿದ್ದು ಅಂತ ಅನಿಸುತ್ತೆ. ಸರ್, ಈಗ ಈ ಥರ ಅಪ್ಲೈ ಮಾಡೋಕ್ಕೆ ನಮ್ಮ ಹತ್ರ ಬ್ರಹ್ಮ ಧರ್ಮ ರಸನ ಅಪ್ಲೈ ಮಾಡೋದು ಒಂದು ಪ್ರಶ್ನೆ ಕೇಳೋದಾದರೆ, ಈಗ ಸಾಮಾನ್ಯ ಕಾವ್ಯ ಮೀಮಾಂಸೆ ಅಂದರೆ ಕಾವ್ಯ ಅನ್ನೋ ಪದ ಕೇಳಿದಾಗ ಅದೇನೋ ಪೊಯೆಟ್ರಿಗೆ ಸಂಬಂಧಪಟ್ಟಿದ್ದೇನೋ ಅಂತ ಅನಿಸುತ್ತೆ. ಇದು ಅಕ್ರಾಸ್ ದಿ ಆರ್ಟ್ ಫಾರ್ಮ್ಸ್ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದಾ? ಮತ್ತು ಭಾರತೀಯ ಅಲ್ಲದೆ ಎಲ್ಲ ಕಲೆಗಳಿಗೂ ನಾವು ಇದನ್ನೊಂದು, ನಮ್ಮ ಹತ್ರ ಇದೊಂದು ಟೂಲ್ ಇದೆ ಅಂತ ನಾವು ಅದನ್ನು ಪ್ರಪೋಸ್ ಮಾಡ್ಬೋದಾ? ಬಹಳ ಒಳ್ಳೆಯ ಪ್ರಶ್ನೆ, ನನಗೆ ತುಂಬ ಇಷ್ಟವಾದ ಪ್ರಶ್ನೆ. ಎಷ್ಟೋ ದಶಕಗಳಿಂದ ಇದರದೇ ಕೆಲಸ ನಾನು ಮಾಡ್ತಾ ಇರೋದು.
ರಸವನ್ನು ಸಾಮಾನ್ಯ ಎಷ್ಟೋ ಜನ ಅದರ ಬಗ್ಗೆ ತಿಳುವಳಿಕೆ ಇಲ್ಲದೆಯೋ ಅಥವಾ ಯಾವುದೋ ಒಂದು ಆಗ್ರಹದಿಂದಲೋ ಅದು ಔಟ್ಡೇಟೆಡ್ ಅಂತ ಅಂದ್ಕೋತಾರೆ. ಉದಾಹರಣೆಗೆ ರಸವನ್ನು ಕುರಿತು ಇಲ್ಲಿ ನೋಡಿ ಈ ಪದ್ಯದಲ್ಲಿ ರಸ ಇದೆ ಅಂತ ಒಂದು ಕುಮಾರವ್ಯಾಸನ ಅಥವಾ ಜೈಮಿನಿ ಲಕ್ಷ್ಮೀಶನ ಒಂದು ಪದ್ಯವನ್ನು ತೋರಿಸಿದ್ರೆ ಈ ಭಾಮಿನಿ ಷಟ್ಪದಿ ವಾರ್ತಿಕ ಷಟ್ಪದಿ ಎಲ್ಲ ಔಟ್ಡೇಟೆಡ್, ಹಾಗಾಗಿ ಇದು ಔಟ್ಡೇಟೆಡ್ ಅಂತ. ಕುವೆಂಪು ಅವ್ರು ಹೇಳ್ತಾರೆ, ಅಜ್ಜಿ ಹಾಕ್ಕೊಳ್ಳುವಂಥ ಒಡವೆ ಫ್ಯಾಷನ್ ಔಟ್ ಆಫ್ ಫ್ಯಾಷನ್ ಆಗಿರ್ಬೋದು, ಆದರೆ ಬಂಗಾರ ಯಾವತ್ತೂ ಔಟ್ ಆಫ್ ಫ್ಯಾಷನ್ ಅಲ್ಲ, ಅದು ಕರಗಿಸಿ ಬೇರೆದು ಮಾಡಿಕೊಳ್ಳಿ ಅಂತ. ಅಂದರೆ ಶಂಕರ ಭಗವತ್ಪಾದರ ಬ್ರಹ್ಮಸೂತ್ರದಲ್ಲಿ 2 ಶಬ್ದ ಬರುತ್ತದೆ, ತುಂಬ ಬೆಲೆ ಬಾಳುವ ಶಬ್ದ. ದುರ್ದೈವದಿಂದ ಅದ್ವೈತ ಪರಂಪರೆಯಲ್ಲೇ ಅದನ್ನು ಕುರಿತು ಹೆಚ್ಚಿನ ಚರ್ಚೆ ನಡೆಯಲಿಲ್ಲ. ನನ್ನ ಪೂಜ್ಯ ಗುರುಗಳ ಲಂಕಾ ಕೃಷ್ಣಮೂರ್ತಿಯವರು ಆ ಶಬ್ದಗಳೆರಡರ ಬಗ್ಗೆ ನನ್ನ ಗಮನ ಸೆಳೆದು ಎಚ್ಚರಿಸಿದ್ರು, ಎಷ್ಟು ದೊಡ್ಡ ವಿಷಯ ಅದು ಅಂತ. ವಸ್ತುತಂತ್ರ, ಕರ್ತೃತಂತ್ರ ಅಂತ. ವಸ್ತುತಂತ್ರ ಅಂದರೆ ಇಂಟ್ರಿನ್ಸಿಕ್ ಅನ್ನುವಂಥದ್ದು. ಕರ್ತೃತಂತ್ರ ಅಂತಂದರೆ ವ್ಯಕ್ತಿ ಸಂಬಂಧಿಯಾಗಿ ಆಗ್ತಕ್ಕಂಥದ್ದು ಅದ್ರ ಮೇಲೆ ಅಂತ. ಅಂದರೆ ಬಂಗಾರ ವಸ್ತುತಂತ್ರ, ಆದರೆ ಬಂಗಾರದಲ್ಲಿ ಮಾಡುವ ಒಡವೆ ಇದೆಯಲ್ಲ, ಆ ಒಡವೆಯ ಆಕಾರಗಳು ರಚನೆಗಳು ಅದು ಕರ್ತೃತಂತ್ರ. ಅದು ಕಾಲಕ್ಕೆ ಮಾರ್ಪಡುತ್ತೆ. ನಾವು ವಸ್ತುತಂತ್ರದಲ್ಲಿ ನೆಲೆಯೂರಿ ಕರ್ತೃತಂತ್ರಕ್ಕೆ ಅನುಗುಣವಾಗಿ ಮಾಡೋಣ ಅಂತ. ಹೀಗಾಗಿ ರಸ ವಸ್ತುತಂತ್ರ. ಕಲಾ ಮೀಮಾಂಸೆಯಲ್ಲಿ ರಸ ವಸ್ತುತಂತ್ರ. ನಾಟ್ಯಶಾಸ್ತ್ರವೇ ಅದಕ್ಕೆ ದೊಡ್ಡ ಉದಾಹರಣೆ. ನಾಟ್ಯಶಾಸ್ತ್ರದಲ್ಲಿ ಗೀತ, ನೃತ್ಯ, ನಾಟ್ಯ ಅಂದರೆ ಥಿಯೇಟ್ರ್. ಇವತ್ತು ಬರ್ತಾ ಇದ್ದರೆ ಸಿನಿಮಾನೂ ಸೇರಿಸ್ಕೋತಾ ಇದ್ದ, ಸಂದೇಹವೇ ಇಲ್ಲ. ಇನ್ನು ಸಾಹಿತ್ಯ ಇದೆ, ಮತ್ತು ರಂಗವೇದಿಕೆ ನಿರ್ಮಾಣ, ರಂಗವೇದಿಕೆ ಅಲಂಕಾರ, ಅದರೊಳಗೆ ಚಿತ್ರ, ಶಿಲ್ಪ ಎಲ್ಲ ಬಂದಿವೆ. ಮೂಲಭೂತ ಕಲೆಗಳು ಅಂತಂದರೆ ಕಣ್ಣಿಗೆ ಕಾಣುವ ಕಲೆಗಳು ನೃತ್ಯ, ನಾಟ್ಯ, ಡಾನ್ಸ್ ಆ್ಯಂಡ್ ಥಿಯೇಟ್ರ್, ಮತ್ತು ಚಿತ್ರ, ಶಿಲ್ಪ, ಪೇಂಟಿಂಗ್ ಆ್ಯಂಡ್ ಸ್ಕಲ್ಪ್ಚರ್. ಕಿವಿಗೆ ಕೇಳುವುದು ಗೀತ, ವಾದ್ಯ ಮತ್ತು ಸಾಹಿತ್ಯ. ಅದು ಗದ್ಯ, ಪದ್ಯ, ಗೀತ ಅಂತ 3 ಬಗೆ. ಇವೆಲ್ಲ ವ್ಯತ್ಯಾಸಗಳು ಏನು ಅನ್ನೋದಕ್ಕೆ ಸಮಯ ಇಲ್ಲ. ಇವೆಷ್ಟಕ್ಕೂ ಯಾವ ಜಗತ್ತಿನ ಯಾವ ಭಾಷೆಗೂ ಯಾವ ಕಲೆಗೂ ಅನ್ವಯ ಮಾಡಬಹುದಾದಂಥ ಮೂಲ ತತ್ವಗಳು 4 ಹೇಳಿದ್ದಾರೆ ನಮ್ಮಲ್ಲಿ. ರಚನೆಗೆ ಸಂಬಂಧಪಟ್ಟಿದ್ದನ್ನು ವಕ್ರತಾ ಅಂದರು. ವಕ್ರತಾ ಅಂದರೆ ಕುಂಕು ಡೊಂಕು ಅಂತಲ್ಲ, ಸುಂದರ ಅಂತ, ಆಕರ್ಷಕ ಅಂತ. ಅದು ರೂಪದಲ್ಲಿ ಆಕರ್ಷಕವಾಗಿದೆ. ಅದರಲ್ಲಿ ನನಗೊಂದು ಸ್ವಾರಸ್ಯ ಸ್ಫುರಿಸಿದರೆ ಅದು ಧ್ವನಿ. ಆ ಸ್ಫುರಿಸಿದ ಸ್ವಾರಸ್ಯಕ್ಕೆ ಒಂದು ಅಂಗೀಕಾರ ಭಾವ ಬೇಕು, ಅದು ಔಚಿತ್ಯ, ಮತ್ತು ಅದರಿಂದ ಬರುವ ಆಸ್ವಾದ ರಸ ಅಂತ. ಹೀಗಾಗಿ ನಮಗೆ ಒಂದು ಸಜೆಷನ್ ಬಂದುಬಿಡುತ್ತೆ. ಬಂದರೆ ಆ ಸಜೆಷನ್ ಉಚಿತವಾಗಿದೆಯಾ ಇಲ್ಲವಾ ಅಂತ. ಈಗ ಯಾರೋ ಒಬ್ಬರು ಮಾತಾಡ್ತಾ ಇರೋವಾಗ ಪಾಪ ಮಹಿಳಾ ಸಹೋದ್ಯೋಗಿ, ಸರ್ ನೀವು ಸ್ವಲ್ಪ ಕೋಆಪ್ರೇಟ್ ಮಾಡಬೇಕು ಈ ಕೆಲಸಕ್ಕೆ ಅಂದರೆ, ನಾನು ಯಾವುದಕ್ಕೆ ಬೇಕಾದ್ರೂ ಕೋಆಪ್ರೇಟ್ ಮಾಡ್ತೀನಿ ಅಂತ ಆ ಮೇಲಧಿಕಾರಿ ಹೇಳಿದಂತೆ. ಅಲ್ಲಿ ನಮಗೆ ಸಜೆಷನ್ ಏನು ಅಂತ ಗೊತ್ತಾಗಿದೆ, ಆದರೆ ಅದು ಸಮುಚಿತವಲ್ಲ. ಹೀಗಾಗಿ ಅಲ್ಲಿ ಧ್ವನಿ ಇದ್ದರೂ ಅದು ಉಚಿತವಲ್ಲವದ್ರಿಂದ ಅನೌಚಿತ್ಯ ಇದೆ. ಹಾಗಾಗಿ ಅಲ್ಲಿ ಶೃಂಗಾರ ರಸ ಬರೋದಿಲ್ಲ, ಅಲ್ಲಿ ಬರೋದು ಬೀಭತ್ಸ, ಅದು ಜುಗುಪ್ಸೆ ಅದು ಬರುತ್ತೆ. ಹೀಗಾಗಿ ಈ ದೇಶ, ಕಾಲ, ವ್ಯಕ್ತಿಗಳ ಕಾಂಟೆಕ್ಸ್ಟ್ ಅಂತೀವಲ್ಲ, ಔಚಿತ್ಯ ಅಂದರೆ ಕಾಂಟೆಕ್ಸ್ಟ್ ಇದೆ, ಟೆಕ್ಸ್ಟ್ ಇದೆ, ಅದು ವಕ್ರತೆ. ಮತ್ತು ಕಾಂಟೆಕ್ಸ್ಟು ನಮಗೆ ಸಜೆಷನ್ನಿನ ಮೂಲಕವಾಗಿ ಸ್ವೀಕಾರ ಆಗುತ್ತದೆ. ಟೆಕ್ಸ್ಟ್ ವಿಲ್ ಬಿ ಸಜೆಸ್ಟೆಡ್ ಥ್ರೂ ಎ ಕಾಂಟೆಕ್ಸ್ಟ್ ಆ್ಯಂಡ್ ವಿ ಎಂಜಾಯ್ ದ ಟೆಕ್ಸ್ಟ್. ಆ ಎಂಜಾಯ್ಮೆಂಟ್ ಅಂದರೆ ರಸ ಅಂತ. ಹೀಗಾಗಿ ಇದನ್ನು ಚಿತ್ರ, ಶಿಲ್ಪ, ನೃತ್ಯ ಎಲ್ಲೆಲ್ಲಿಯೂ ಬಳಸ್ಬೋದು. ಇದರ ಬಗ್ಗೆ ಹಿಂದೆ ಒಂದು 20 ವರ್ಷಗಳಿಗೂ ಹಿಂದೆ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ಆರ್ಟ್ಸ್ ಅಂತ ದೆಹಲಿಯ ದೊಡ್ಡ ಸಂಸ್ಥೆಯಲ್ಲಿ, ಅಲ್ಲಿ ನಾನು ಸಂಶೋಧನಾಧಿಕಾರಿಯಾಗಿದ್ದಾಗ ದಕ್ಷಿಣ ಭಾರತದ ಕೇಂದ್ರಕ್ಕೆ ದೊಡ್ಡ ಸಂಗೀತ, ನೃತ್ಯ, ಚಿತ್ರ, ಶಿಲ್ಪ, ಕೋವಿದರ ಮೂಲಕವಾಗಿ ಈ ಅನ್ವಯ ಸಾಧ್ಯ ಇದೆ ಅಂತ ತೋರಿಸುವ ಒಂದು ಸಂಶೋಧನಾ ಪ್ರಕಲ್ಪವನ್ನು ಕೈಗೊಂಡು ಮಾಡಿದ್ದಾಗಿತ್ತು. ಅಲ್ಲಿ ತೋರ್ಪಡಿಸಿದ್ದಾಗಿದೆ. ಅದರ ಬೇಕಾದಷ್ಟು ಅನ್ವಯಗಳನ್ನು ಕಾಣ್ಬೋದು. ಈಗಷ್ಟೇ ಒಂದು ಗಂಟೆ ಮುನ್ನ ನನ್ನ ಗೆಳೆಯ ಅರ್ಜುನ್ ಭಾರದ್ವಾಜ್, ಶಶಿಕಿರಣ್ ಇಬ್ಬರು ಒಂದು ಭೈರಪ್ಪನವರ ಕಾರ್ಯ ಮಾಡಿಸಿದ್ರು. ಅದರ ಕೃತಿಗಳಲ್ಲಿ ಬರ್ತಕ್ಕಂಥ ಕಲೆ ಇತ್ಯಾದಿಗಳಲ್ಲಿ ಅರ್ಜುನ್ ಭಾರದ್ವಾಜ್ ಈ ರಸಧ್ವನಿಯ ಔಚಿತ್ಯವನ್ನೆಲ್ಲ, ಪುರುಷಾರ್ಥವನ್ನೆಲ್ಲ ಹೋಮರ್ನ ಕಾವ್ಯಗಳಿಗೆ, ಗ್ರೀಕ್ನ ಮಹಾಕಾವ್ಯ ಕಾವ್ಯಗಳಿಗೆ ಅನ್ವಯ ಮಾಡಿ ಅಲ್ಲಿ ಪಾಶ್ಚಾತ್ಯರಿಗಿಂತ ಚೆನ್ನಾಗಿ ನಾವು ಹೇಗೆ ಹೋಮರ್ನ ಆಸ್ವಾದ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದನ್ನು ನೋಡ್ತೀನಿ. ನಮ್ಮ ಸ್ವಾರಸ್ಯ ಏನೆಂದರೆ, ನಮ್ಮ ರಸಧ್ವನಿಯ ಔಚಿತ್ಯಗಳಿಂದ, ನಮ್ಮ ದರ್ಶನದಿಂದ ಜಗತ್ತಿನ ಯಾವ ಕಲೆಯನ್ನಾಗಲಿ ಸಾಹಿತ್ಯವನ್ನಾಗಲಿ ಅವರಿಗಿಂತ ಚೆನ್ನಾಗಿ ಆಸ್ವಾದ ಮಾಡಬಹುದು. ಅದು ನನಗೆ ಅನುಭವಕ್ಕೆ ಬಂದಿದೆ. ಹೀಗಾಗಿ ಈ ನಮ್ಮ ಒಂದು ಯಾವುದು ನಮಗೆ ಪ್ರಮೇಯಗಳಿವೆ,
ಯಾವುದನ್ನು ನಾವು ಪರಿಕಲ್ಪನೆಗಳು ಅಂತ ಕರಿತೀವಿ ಆಧುನಿಕ ಕಾಲದಲ್ಲಿ, ಅವು ಕೇವಲ ಒಂದು ಸಾಹಿತ್ಯ ಕಲೆಗೆ ಮಾತ್ರವಲ್ಲ ಮತ್ತು ಕೇವಲ ಆಗಿ ಹೋಗಿರುವ ಭಾರತೀಯ ಕಲೆಗಳಿಗೆ ಮಾತ್ರವಲ್ಲ, ಜಗತ್ತಿನ ಎಲ್ಲಕ್ಕೂ ಮಾಡಬಹುದು, ಮಾಡಬೇಕು. ಇಲ್ಲಿ ಭಾರತೀಯರ ಕೆಲಸ ತುಂಬ ಇದೆ. ಏಕೆಂದರೆ ಅವರ ಟೂಲ್ಸನ್ನು ನಾವು ಬಳಸ್ಕೊಂಡಿದ್ದೀವಿ. ಅಲ್ಲಿ ತುಂಬ ಒಳ್ಳೆಯ ಕೆಲಸ ಆಗಿದೆ. ಅಲ್ಲಿ ಆಗಿರುವ ಬಹಳ ಒಳ್ಳೆಯ ಕೆಲಸ ಅಂದರೆ ಪಾತ್ರಗಳ ವಿಶ್ಲೇಷಣೆ ಅತ್ಯಂತ ಚೆನ್ನಾಗಾಗಿದೆ. ಮತ್ತು ಐತಿಹಾಸಿಕ ದೃಷ್ಟಿಯಿಂದ ಕೃತಿಯನ್ನು ನೋಡುವಂಥದ್ದು ತುಂಬ ಚೆನ್ನಾಗಾಗಿದೆ. ಅಂಥದ್ದನ್ನು ನಾವು ತಗೊಳ್ಳೋಣ. ನಾವು ಯಾವತ್ತೂ ಸ್ವೀಕಾರ್ಯವಾದದ್ದನ್ನು ಸ್ವೀಕರಿಸೋದಕ್ಕೆ ಹಿಂದೆಯೇ ಬೇಕಿಲ್ಲ. ಆದರೆ ನಾವು ನಮ್ಮಲ್ಲಿ ಅನುಸಂಧಾನ ಮಾಡಿ ಕೊಡೋದಕ್ಕೂ ಸಾಕಷ್ಟಿದೆ, ಅದನ್ನು ಮಾಡಬೇಕು ಅಂತ ಅನಿಸುತ್ತೆ. ಈ ನಿಟ್ಟಿನಲ್ಲಿ ನೋಡಿದಾಗ ನಮಗೆ ಬಹಳಷ್ಟು ಸಮೃದ್ಧವಾಗಿ ಇದೆ. ಅದನ್ನು ಮೊದಲು ಗುರುತಿಸಿಕೊಳ್ಳಬೇಕಾಗುತ್ತದೆ. ಗುರುತಿಸಿಕೊಳ್ಳುವ ಕೆಲಸ ಮಾಡಬೇಕು. ಇದಕ್ಕೆ ಸಂಕೋಚ ಪಡಬೇಕಾಗಿಲ್ಲ. ಉದಾಹರಣೆಗೆ ನೋಡಿ, ಪಾಶ್ಚಾತ್ಯರಲ್ಲಿ ಇವತ್ತಿಗೂ ರಸ ಮತ್ತು ಭಾವ ಅನ್ನೋದಕ್ಕೆ ವ್ಯತ್ಯಾಸ ಸ್ಫುಟವಾಗಿ ಗೊತ್ತಾಗಿಲ್ಲ. ವೇಗಾಗಿದೆ. ದ ಡಿಫರೆನ್ಸ್ ಈಸ್ ವೇಗ್ಲಿ ಫೆಲ್ಟ್ ಆ್ಯಂಡ್ ವೇಗ್ಲಿ ಪ್ರೆಸೆಂಟೆಡ್. ಸ್ಫುಟವಾಗಿ ಸ್ಪಷ್ಟವಾಗಿ ಹೇಳಿಲ್ಲ. ಅದೇ ರೀತಿಯಲ್ಲಿ ಧ್ವನಿ ಅನ್ನೋದು ಯಾವ ರೀತಿಯಲ್ಲಿ ವಿಸ್ತರಿಸಿಕೊಳ್ಳುತ್ತದೆ ಅನ್ನೋದನ್ನು ಅವ್ರು ಹೇಳೋಕ್ಕಾಗಿಲ್ಲ. ಈ ಥರದ್ದೆಲ್ಲ ಅಲ್ಲಿ ಅಪೂರ್ಣತೆಗಳಿವೆ. ಅಂಥದ್ದನ್ನು ನಾವು ತುಂಬಿಕೊಡಬಹುದು. ಇದರ ಬಗ್ಗೆ ನನಗೆ ಗುರುಸಮಾನರಾಗಿದ್ದ ಮಹಾವಿದ್ವಾಂಸರು ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಬೆಳಕನ್ನು ಕೊಟ್ಟರು. ಆ ಥರದ್ದುಂಟು. ಜಗತ್ತಿನ ಯಾವ ಛಂದೋಗತಿಯನ್ನು ವಿಶ್ಲೇಷಣೆ ಮಾಡಬಹುದ ಅಸಾಮಾನ್ಯವಾದಂಥ ಕೆಲಸವನ್ನು ನಮ್ಮ ಆದರಣೀಯರಾದಂಥ ಸ್ವರ್ಗೀಯ ಸೇಡಿಯಾಪು ಕೃಷ್ಣ ಭಟ್ರು ಮಾಡಿಕೊಟ್ರು. ಆ ರೀತಿಯಾದದ್ದು ಇನ್ನು ಇಲ್ಲವೇ ಇಲ್ಲ ಜಗತ್ತಿನಲ್ಲಿ. ಅಂದರೆ ಇವುಗಳ ಮೂಲಕ ನಾವು ಕಲೆಯನ್ನು ಮತ್ತೂ ಗಾಢವಾಗಿ ಮತ್ತು ಸುಂದರವಾಗಿ ಮತ್ತು ಸಮರ್ಥವಾಗಿ ಮತ್ತು ಜೀವನೋತ್ಕರ್ಷಕ್ಕೆ ಅನುಕೂಲವಾಗುವಂತೆ ಕಾಣಬಹುದು ಅನಿಸುತ್ತೆ. ಹೆಚ್ಚು ಮಾತಾಡಿಬಿಟ್ಟೆ, ಕ್ಷಮಿಸಿ. ಆಗ್ತಾ ಇದೆ. ಸಭಿಕರ ಪ್ರಶ್ನೆ ಏನಾರು ಇದೆಯಾ? ಇನ್ನೊಂದು 5 ನಿಮಿಷ ಟೈಮ್ ಇದೆ, ಕೇಳ್ಬೋದು. ಮೈಕ್ ಬರುತ್ತೆ. ವೇಗ್ ಡಿಫರೆನ್ಸ್ ವೆಸ್ಟರ್ನ್ ಥಿಂಕಿಂಗ್ ಅಲ್ಲಿ ಮತ್ತೆ ನಮ್ಮಲ್ಲಿ ಅದು ತುಂಬಾ ಆಳವಾಗಿದೆ ಅಂತ ಹೇಳಿದ್ರಿ. ಅದು ನಂಗೆ ತುಂಬಾ ಆಕರ್ಷಣೀಯವಾಗಿ ಅನಿಸ್ತು. ನನಗೆ ರಸ ಮತ್ತು ಭಾವಕ್ಕೆ ಹೇಗೆ ನಾವು ಡಿಫರೆನ್ಶಿಯೇಟ್ ಮಾಡ್ತೀವಿ ಅಂತ ಸ್ವಲ್ಪ ಹೇಳ್ತೀರಾ? ಬಹಳ ಒಳ್ಳೆಯ ಪ್ರಶ್ನೆ. ಭವ ಅಂದರೆ ಈ ಜಗತ್ತು. ಈ ಜಗತ್ತಿಗೆ ಸಂಬಂಧಪಟ್ಟಂಥ ಮಾನಸಿಕ ವರ್ತನೆಗಳನ್ನೆಲ್ಲ ಭಾವ ಅಂತ ಕರೆದ್ವಿ. ಇನ್ನು ನಮ್ಮ ಭಾವಗಳೆಲ್ಲ ಅಂದರೆ ಜಗತ್ತಿಗೆ ಸಂಬಂಧಪಟ್ಟ ನಮ್ಮ ಆಲೋಚನೆಗಳೆಲ್ಲ, ದಯವಿಟ್ಟು ಕೂತ್ಕೊಳ್ಳಿ, ಯಾವುದೂ ಕೂಡ ಎಲ್ಲ ಸುಖಕರವಾಗಿರುತ್ತದೆ, ಎಲ್ಲ ಹಿತಕಾರಿಯಾಗಿರುತ್ತದೆ ಅಂತ ಹೇಳೋಕ್ಕಾಗೋಲ್ಲ. ಭಾವಗಳಲ್ಲಿ ಸುಖ ದುಃಖ ಎರಡೂ ಸೇರಿರುತ್ತದೆ. ಈಗ ಉದಾಹರಣೆಗೆ ಯಾವುದೋ ಒಂದು ವಸ್ತುವನ್ನು ನೋಡಿದ ತಕ್ಷಣ ನಮಗೆ ಆಸೆ ಆಗುತ್ತದೆ. ಆಸೆ ಅಂತಕ್ಕಂಥದ್ದು ಯಾವುದಿದೆ, ಕಾಂಕ್ಷ ಲಿಪ್ಸ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ, ಬಯಕೆ, ಅದು ಒಂದು ಭಾವ. ಆದರೆ ಅದು ಈಡೇರದೇ ಇದ್ದಾಗ ತುಂಬ ನೊಂದುಕೋತೀವಿ. ಆಗ ನಮಗಾಗುವ ದುಃಖ ಶೋಕ ಅದು ಒಂದು ಭಾವವೇ. ಹೀಗೆ ಜಗತ್ತಿನಲ್ಲಿ ಎಲ್ಲ ಭಾವಗಳು ಸುಖ ಅಥವಾ ದುಃಖವನ್ನು ಹೊಂದಿರ್ತವೆ. ತಟಸ್ಥವಾಗಿರುವಂಥದ್ದು ಭಾವವೇ ಅಲ್ಲ. ಹಾಗಾಗಿ ಐ ಆಮ್ ಎಮೋಷನಲಿ ನ್ಯೂಟ್ರಲ್ ಅಂದರೆ ಐ ಆಮ್ ಎಮೋಷನ್ಲೆಸ್ ಅಂತಲೇ ಅರ್ಥ. ಅದರಿಂದ ಇದು ಜಗತ್ತಿನ ಭಾವಗಳೆಲ್ಲ ಸುಖ ದುಃಖಾತ್ಮಕವಾಗಿವೆ. ರಸ ಆದರೆ ಆನಂದಮಯವಾಗಿದೆ. ಅದು ಸುಖವೂ ಅಲ್ಲ ದುಃಖವೂ ಅಲ್ಲ, ಆನಂದ. ಅದರಿಂದಲೇ ನಮಗೆ ರಸಾಸ್ವಾದ ಮಾಡುವಾಗ ದುಃಖವಾದರೂ ಕಣ್ಣೀರು ಬಂದರೂ ನಮಗೊಂದು ಸಂತೋಷ ಇರುತ್ತೆ, ಅದಕ್ಕೆ ಬತ್ತೆ ಹೋಗ್ತೀವಿ. ನಮ್ಮಲ್ಲಿ ಕೆಲವೊಮ್ಮೆ ಪಕ್ವತೆ ಇಲ್ಲದೆ ಇದ್ದಾಗ, ಅಂದರೆ ರಸದಲ್ಲಿ ಭಾವ ಇರುತ್ತೆ ಅಲ್ಲೇ, ಅಂದರೆ ಭಾವದಿಂದ ರಸ ಬರುತ್ತೆ. ಆದರೆ ರಸ ಗೆರೆ ಎಳೆದಂತೆ ಭಾವದಿಂದ ಹಿಂಗೆ ಬೇರೆ ಅಂತಲ್ಲ, ಅದೊಂದು ಸ್ಪೆಕ್ಟ್ರಮ್ ಆಗುತ್ತೆ. ಆದರೆ ಉತ್ಕೃಷ್ಟವಾದ ಸ್ಥಾನದಲ್ಲಿ ಯಾವುದನ್ನು ಹೈ ಪಾಯಿಂಟ್ಸ್ ಕರೀತಾರಲ್ಲ, ಆ ಉತ್ಕರ್ಷಕ್ಕೆ ಬಂದಾಗ ಅದು ಆನಂದ ಕೊಟ್ಟಿರುತ್ತೆ. ಆನಂದ ಚಪ್ಪಾಳೆ ತಟ್ಟೋದು, ಕೇಕೆ ಹಾಕೋದು, ವಿಷಲ್ ಹಾಕೋದು ಆ ಥರದ್ದು ಆನಂದವಲ್ಲ, ನಾವು ನಾವಾಗಿರುವಂತೆ ಮಾಡುತ್ತದೆ. ಆನಂದದ ಮುಖ್ಯ ಲಕ್ಷಣ ಏನಂದರೆ ಸ್ವಸ್ವರೂಪ ಅಂತ. ಗಾಢ ನಿದ್ರೆಯಲ್ಲಿ ನಮಗೆ ಯಾವ ನೆಮ್ಮದಿ ಇತ್ತು, ಆ ರೀತಿಯಾದಂಥ ನೆಮ್ಮದಿ ಎಚ್ಚರದಲ್ಲಿ ಬರುತ್ತದೆ. ಇದು ಯೋಗಿಗಳಿಗೆ ಸಮಾಧಿಯಲ್ಲಿ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ನನಗದು ಅನುಭವಕ್ಕೆ ಬಂದಿಲ್ಲ. ರಸಾನಂದ ಅನುಭವದಲ್ಲಿದೆ. ಈ ಹೈ ಪಾಯಿಂಟ್ಸ್, ಯಾವ ಕೃತಿ ಈ ಹೈ ಪಾಯಿಂಟ್ಸನ್ನು ಹೆಚ್ಚೆಚ್ಚು ಕೊಡುತ್ತೋ ಅಷ್ಟಷ್ಟು ಮಟ್ಟಿಗೆ ಅದು ದೊಡ್ಡದಾಗ್ತಾ ಬರುತ್ತದೆ ಅಂತ. ಅದರಿಂದಲೇ ನಾವು ಮತ್ತೆ ಮತ್ತೆ ಅದನ್ನು ನೋಡ್ತೀವಿ. ಈಗ ಹಾರರ್ ಸಿನಿಮಾ ಭಯಾನಕ, ಭಯ ಅನ್ನುವ ಭಾವ, ಭಯಾನಕ ರಸ, ನಾವು ಅದನ್ನು ಆಸ್ವಾದಿಸ್ತೀವಿ. ಅದೇ ತರಹ ಈಗ ತುಂಬ ಜುಗುಪ್ಸಾವಹವಾದದ್ದು ಅಂತ
ಇರೋದು ಲೋಕದಲ್ಲಿ ನಾವು ನೋಡೋಕ್ಕೆ ಇಷ್ಟಪಡೋಲ್ಲ. ಉದಾಹರಣೆಗೆ ಚರಂಡಿ, ಮೋರಿ ಅಂತೀವಲ್ಲ ನಾವು, ಆ ಕೊಳಚೆ ನೀರು ಹರಿಯುವಂಥದ್ದನ್ನು ಹತ್ತಿರಕ್ಕೂ ಹೋಗೋಕ್ಕಾಗೋಲ್ಲ. ಅದನ್ನು ಚೆನ್ನಾಗಿ ಚಿತ್ರವಾಗಿ ಬರೆದರೆ ರೋಗಿಷ್ಟೇ ಕುರೂಪಿಯಾದಂಥ ಒಬ್ಬ ಭಿಕ್ಷುಕಿ ನೋಡೋಕ್ಕೆ ನಾವು ಇಷ್ಟಪಡೋಲ್ಲ. ಚಿತ್ರ ಸ್ಪರ್ಧೆಯಲ್ಲಿ ಅದಕ್ಕೆ ಫಸ್ಟ್ ಪ್ರೈಸ್ ಬರ್ಬೋದು, ಅದು ಚೆನ್ನಾಗಿ ಬರೆದಿದ್ದರೆ. ಯಾಕೆಂದರೆ ಆ ಕುರೂಪ, ರೋಗ, ಮುಪ್ಪು ವಾಸ್ತವ ಅಲ್ಲ, ನಮ್ಮನ್ನು ತಾಕ್ತಾ ಇಲ್ಲ. ಪಂಜರದಲ್ಲಿರುವ ಹುಲಿಯನ್ನು ನೋಡಿದಾಗ ನಾವು ಆಸ್ವಾದ ಮಾಡ್ತೀವಿ, ಎಷ್ಟು ಚೆನ್ನಾಗಿದೆ, ಅದರ ಬಾಲ ಎಷ್ಟು ಚೆನ್ನಾಗಿದೆ, ಅದರ ಮೀಸೆ ಎಷ್ಟು ಚೆನ್ನಾಗಿದೆ. ಸೇಡಿಯಾಪುರ ತರುಣ ಧಮನಿಯಲ್ಲಿ ಬರುತ್ತಲ್ಲ, ಕಾಡನ್ನೇ ತೂಗುವಂತೆ ಅದರ ಬಾಲ ಬೀಸಿಕೊಂಡು ಬರ್ತಾ ಇತ್ತು ಅಂತ, ಅದೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಪಂಜರದ ಒಳಗೆ ನಾವು ಅಥವಾ ಪಂಜರದ ಹೊರಗೆ ಅದೋ ಬಂದುಬಿಟ್ರೆ ಕಷ್ಟ. ಅಂದರೆ ಒಂದು ಅಂತರದಿಂದ ಭಾವವನ್ನು ಕಂಡಾಗ, ಅರೆ ಸಹಾನುಭೂತಿಯೂ ಇದ್ದಾಗ ಬರುವುದು. ಅಂದರೆ ಇದನ್ನು ಥ್ರೆಶೋಲ್ಡ್ ಎಫೆಕ್ಟ್ ಅಂತ ಪಾಶ್ಚಾತ್ಯರು ಕರೀತಾರೆ. ಅದನ್ನೇ ಅವರು ಹೇಳ್ತಾರೆ, ಪಾಶ್ಚಾತ್ಯರಲ್ಲಿ ಅದನ್ನು ಸೈಕಿಕಲ್ ಡಿಸ್ಟೆನ್ಸ್ ಅಥವಾ ಸೈಕಿಕ್ ಡಿಸ್ಟೆನ್ಸ್ ಅಂತ ಕರೀತಾರೆ, ಒಂದು ಮಾನಸಿಕ ಅಂತರ ಅಂತ. ಅಲ್ಲಿ ಅದೇ ಅಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಭಾವಕ್ಕೂ ರಸಕ್ಕೂ ವ್ಯತ್ಯಾಸ ಅಂತ. ಆದರೆ ಭಾವ ಹೇಗೆ ರಸವಾಗುತ್ತದೆ ಅನ್ನುವ ಪ್ರಕ್ರಿಯೆ ಅಲ್ಲಿಲ್ಲ. ವಿಜ್ಞಾನದಲ್ಲಿ ಯಾವತ್ತೂ ಪ್ರಕ್ರಿಯೆಗೆ ಬೆಲೆ, ಪ್ರಕ್ರಿಯೆ ಇಲ್ಲದೆ ಇದ್ದರೆ ಇಲ್ಲ. ಉದಾಹರಣೆಗೆ ಅರಿಶಿಣದಿಂದ ನಮಗೆ ಎಷ್ಟೋ ಇಲ್ಲ ರೋಗ ಗುಣ ಮಾಡಿಕೊಳ್ಳುವ, ರೋಗ ನಿರೋಧಕವಾದ ಶಕ್ತಿ ಎಲ್ಲ ಇದೆ ಅಂತ ಗೊತ್ತಿತ್ತು. ಆದರೆ ಅದರ ಇದು ಲ್ಯಾಬೊರೇಟರಿ ಪಿಕ್ಚರ್ ಇದೆಯಲ್ಲ, ಅದರ ಯಾವ ಗುಣದಿಂದ ಯಾವ ಬ್ಯಾಕ್ಟೀರಿಯಾ ದೂರ ಆಗುತ್ತೆ ಅನ್ನೋದು ಕಂಡು ಕೊಟ್ಟರಲ್ಲ, ಹಾಗದು ವಿಜ್ಞಾನ ಆಗುತ್ತದೆ, ವಿಜ್ಞಾನದ ಶಾಸ್ತ್ರ ಆಗುತ್ತದೆ. ಇದು ಹೀಗೆ ಅಂತ ಈ ಥರ ರಸಭಾವಗಳ ವ್ಯತ್ಯಾಸ ತುಂಬ ಇನ್ನೂ ಇದೆ, ದಿಕ್ಸೂಚಿಯಾಗಿ ಹೇಳಿದ್ದೀನಿ. ಹಾಂ, ಇಲ್ಲ, ಅದು ಸ್ವಲ್ಪ ಇನ್ನೂ ವ್ಯತ್ಯಾಸ ಇದೆ, ಆಮೇಲೆ ಮಾತಾಡ್ತೀನಿ, ಹೇಳ್ತೀನಿ. ಮೇಡಮ್ ಒಂದು ನಿಮಿಷ ಸರ್. ಇದು ಭೈರಪ್ಪನವರು ಕೆಲವೊಂದು ನಿಮ್ಮ ಕಾದಂಬರಿಯಲ್ಲಿ ಕಾಮ ಇದೆ, ಈ ಥರ ಎಲ್ಲ ಪ್ರಶ್ನೆ ಕೇಳಿದಾಗ ಯಾವ ಭಾವ ಇದೆ ಅನ್ನೋದು ಮುಖ್ಯ ಅಲ್ಲ, ಅದು ಕಚ್ಚಾ ಆಗಿ ಬಂದಿರಬಾರ್ದು ಅಷ್ಟೇ ಅಂತ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು. ಇದು ನೀವು ಹೇಳ್ತಿರೋದು ಅದೇನು ರಿಫೈನ್ಮೆಂಟ್? ಒಂದು ಮಟ್ಟದ ಹೌದು. ಕಳೆದ ಅಧಿವೇಶನದಲ್ಲಿ ಮಂದ್ರದ ಬಗ್ಗೆ ಚರ್ಚೆ ಬಂದಿತ್ತು, ಅದನ್ನೇ ತೆಗೆದುಕೊಂಡು ಹೇಳ್ತೀನಿ. ಭೈರಪ್ಪನವರ ಕಾದಂಬರಿಗಳಲ್ಲಿ ಕಾಮ ಇದೆ, ಸೆಕ್ಸ್ ಇದೆ ಅಂತೆಲ್ಲ ಅಂತಾರೆ. ಆದರೆ ಅದು ದೇಹದ ವರ್ಣನೆಗಿಂತ ಮಿಗಿಲಾಗಿ 10 ಪಟ್ಟು 50 ಪಟ್ಟು ಮಿಗಿಲಾಗಿ ಚಿತ್ತವೃತ್ತಿಗಳಾಗಿ ಬರುತ್ತವೆ. ಈಗ ಮಂದ್ರದಲ್ಲೇ ತೆಗೆದುಕೊಂಡ್ರೆ ಮೋಹನ್ ಲಾಲ್ ಅವಳನ್ನು, ಮಧುಮಿತಾನನ್ನು ತನ್ನನ್ನು ನೀನು ಒಪ್ಪಿಸ್ಕೊಳ್ಳದೆ ಇದ್ದರೆ ನಿನಗೆ ಸಂಗೀತ ಹೇಳ್ಕೊಡೋಕ್ಕಾಗೋಲ್ಲ ಅಂದಾಗ ಅವಳು ಮನೆಗೆ ಬರ್ತಾಳೆ. ಅದಾದ ಮೇಲೆ ಒಂದು 25-30 ಪುಟಗಳಷ್ಟು ವಿಸ್ತರಿಸಿಕೊಳ್ಳುತ್ತದೆ. ಅಲ್ಲಿ ಮಧುಮಿತಾ ದೇಹದ ಒಂದು ಭಾಗದ ವರ್ಣನೆಯೂ ಇಲ್ಲ. ಇನ್ನು ಮೋಹನ್ ಲಾಲ್ ದೇಹ ಭಾಗದ ಪ್ರಸ್ತಾವ ಬರುವುದೇ ಇಲ್ಲ. ಅಲ್ಲಿರುವುದೆಲ್ಲ ಅವಳ ಮಾನಸಿಕವಾದ ಆಲೋಚನೆಗಳು, ತಾಕಲಾಟಗಳು. ಹೋಗಬೇಕಾ ಬೇಡವಾ, ಒಪ್ಕೊಳ್ಬೇಕಾ, ಇಂಥ ಹೇಸಿಗೆ ಮನುಷ್ಯನ ಜೊತೆ ಹೇಗಿರ್ಬೋದು ಅಂತ ಹತ್ತಿ ಹಿಂಜಿದಂತೆ ಎಳೆಯಾಗಿ ಮನಸ್ಸನ್ನು ವಿಸ್ತರಿಸಿ ಕೊಡ್ತಾರೆ. ಸಾಹಿತ್ಯ ಮಾಡಬಹುದಾದದ್ದು ಏನು ಅಂದರೆ, ನಮ್ಮ ಅಂತರಂಗಕ್ಕೆ ಒಂದು ಮೈಕ್ರೋಸ್ಕೋಪ್ ಹಾಕಿ ವಿಸ್ತರಿಸಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ನಮಗೆ ಭಾವಾವೇಶದಲ್ಲಿದ್ದಾಗ ನಮ್ಮನ್ನು ನಾವು ನೋಡ್ಕೊಳಕ್ಕಾಗಲ್ಲ. ಬುದ್ಧಿ ನೆಟ್ಟಿಗಿದ್ದಾಗ ನಾವು ನೋಡ್ಕೊಂಡು ಮೇಕಪ್ ಮಾಡ್ಕೋತೀವಿ, ಸರಿ ಮಾಡ್ಕೋತೀವಿ. ಒಂದು ಭಾವಾವೇಶದಲ್ಲಿದ್ದಾಗ ನಾವು ಮುಖ ಒರೆಸ್ಕೊಳ್ಳೋಕ್ಕೂ ಆಗಿರೋದಿಲ್ಲ, ಬೆವರು ಸುರಿತಾ ಇದ್ದರೆ ಅದು ಒರೆಸ್ಕೊಳ್ಳೋಕ್ಕೂ ಆಗಿರೋದಿಲ್ಲ. ಭಾವ ಮೈ ಮರೆಸುತ್ತದೆ, ಮೈ ಮರವೇ ಭಾವದ ಲಕ್ಷಣ, ದುಃಖದಿಂದಲಾಗಲಿ ಸುಖದಿಂದಲಾಗಲಿ. ವ್ಯವಹಾರ ಎಚ್ಚರಿಕೆಯ ಲಕ್ಷಣ, ರಸ ಎಚ್ಚರಿಕೆಯ ಮೈಮರೆವು ಅಂತ ಹೇಳಬೇಕು. ಆ ಸ್ಥಿತಿ ಇದೆ, ಅದನ್ನು ಅವರಲ್ಲಿ ತಂದು ಕೊಡ್ತಾರೆ. ಹೀಗೆ ನಮ್ಮ ಮನಸ್ಸನ್ನ ಆ ಒಂದು ಸ್ಪೆಕ್ಟ್ರಮ್ ಅಂತೀವಲ್ಲ, ಆ ಒಂದು 7 ಬಣ್ಣಗಳ ಕಾಮನಬಿಲ್ಲಿನ ಮಧ್ಯದ ವ್ಯತ್ಯಾಸಗಳು ಅಷ್ಟನ್ನು ವಿವರವಾಗಿ ತಂದು ಕೊಡ್ತಾ ಇರ್ತಾರೆ. ಹಾಗೆ ತಂದು ಕೊಟ್ಟಾಗ ನಮ್ಮನ್ನು ನಾವು ಸರಿ ಮಾಡಿಕೊಳ್ಳೋಕ್ಕೆ, ನಮ್ಮನ್ನು ನಾವು ಗುರುತಿಸ್ಕೊಳ್ಳೋಕ್ಕೆ ಆಗುತ್ತದೆ. ಅದು ಅಲ್ಲಿರುವ ಸ್ವಾರಸ್ಯ. ಹೀಗೆ ಅದನ್ನು ಚಟುವಟಿಕೆಗಳನ್ನು ಹೇಳ್ತಾರಲ್ಲ, ಅದನ್ನು ನಾಟ್ಯಶಾಸ್ತ್ರದ ಪರಿಭಾಷೆಯಲ್ಲಿ ಭಾರತೀಯ ಕಲಾ ಮೀಮಾಂಸೆ ಅನುಭಾವಗಳು ಅಂತ ಹೇಳ್ತದೆ. ಚಿತ್ತವೃತ್ತಿ ಮನಸ್ಸಿನ ಒಳಗೆ ನಡೆಯೋದು, ಮೈ ಮೇಲೆ ಕೈಕಾಲುಗಳಲ್ಲಿ ನಿತ್ಯದ ಚಟುವಟಿಕೆಗಳಲ್ಲಿ ಹೇಗಾಗುತ್ತೆ ಅನ್ನೋದು ಅನುಭವ. ಈಗ ಉದಾಹರಣೆಗೆ ಸೀತೆಗೆ ಅಥವಾ ರಾಧೆಗೆ ಕೃಷ್ಣನ ಮೇಲೆ ಪ್ರೀತಿ ಇದೆ. ಅದು ಹೇಗೆ? ಕೃಷ್ಣ ಅಲ್ಲೆಲ್ಲಿಂದಲೂ ಬರ್ತಾನೆ ಅಂದಾಗ ಬರ್ತಾನ ಅಂತ ಹೀಗೆ ಕಿವಿ ಹಿಂಗಿಟ್ಟು ಆಲಿಸಿ ಕೊಳದನ್ನು ಕೇಳಬೇಕು ಅಂದಾಗ ಇದು ಹಂಸ ಪಕ್ಷ ಹಸ್ತ ಆಗಿರುತ್ತೆ. ಇಲ್ಲಿ ಹಿಂಗೆ ಕಿವಿ ಹತ್ತಿರಕ್ಕೆ ಬಂದಿರುತ್ತೆ. ಬಂದಾಗ ಕಣ್ಣು ಅರಳಿರುತ್ತೆ, ವಿಸ್ಫಾರಿತ ಅಂತ ಆಗಿರುತ್ತೆ, ಕುತ್ತಿಗೆ ತಿರುಗುತ್ತೆ, ಅಂಚಿತ ಅನ್ನುವ ಶಿರಸ್ಸಾಗಿರುತ್ತೆ. ಟೆಕ್ನಿಕಲ್ಲಾಗಿ ಭರತ ಹೇಳಿದ್ದಾನೆ, ನಮಗೆ ಓದೋವಾಗ ಬೋರ್ ಆಗುತ್ತೆ. ಹಾಗೆ ವಿಜ್ಞಾನ ಅದೇ ಥರ ಮಾಡುತ್ತೆ, ಎಲ್ಲವನ್ನು ವಿವರಿಸಿ ನೀವು ನೋಡಿರ್ಬೋದು. ಪ್ರೋಗ್ರಾಮಿಂಗಲ್ಲಿ ಅಷ್ಟು ಸ್ಟೆಪ್ ಬೈ ಸ್ಟೆಪ್ ಬರೀದೇ ಇದ್ದರೆ ಕಂಪ್ಯೂಟರ್ಗೆ ಅರ್ಥವೇ ಆಗೋದಿಲ್ಲ ಪಾಪ.
ಯು ಕಾಂಟ್ ಸ್ಕಿಪ್. ಯು ಕ್ಯಾನ್ ಸ್ಕಿಪ್ ಸ್ಟೆಪ್ಸ್ ಇನ್ ಯುವರ್ ಟೀಚಿಂಗ್ ಬಟ್ ನಾಟ್ ವೈಲ್ ಟೀಚಿಂಗ್ ಕಂಪ್ಯೂಟರ್ಸ್. ಎಲ್ಲ ಸ್ಟೆಪ್ಸು ಹೇಳಬೇಕಾಗುತ್ತೆ. ಆ ಥರ ಹೆಜ್ಜೆ ಹೆಜ್ಜೆಗೆ ಬರುತ್ತೆ. ಮತ್ತು ಹಾಗೆ ಕಾಲು ಮುಂದಕ್ಕೆ ಬರುತ್ತೆ, ಅಗ್ರತಲ ಸಂಚಾರ ಅಥವಾ ಸೂಚಿ ಅಂತ ಪಾದಭೇದ ಬಂದಿರ್ತದೆ. ಅಂದರೆ ತನ್ನಂತೆ ತಾನೇ ಅಲ್ಲಿಗೆ ಬಂದ ತಕ್ಷಣ ಅಷ್ಟು ಆಗುತ್ತದಲ್ಲ, ಅದು ಅನುಭವ. ಇದನ್ನು ಸಾಹಿತ್ಯ ಮಾತಿನಲ್ಲಿ ಬರೆದ್ರೆ ನೃತ್ಯ ಮೈಯಲ್ಲಿ ತೋರಿಸುತ್ತದೆ. ಈಗ ಇರುತ್ತದೆ, ಶಿಲ್ಪ ಅದನ್ನು ಕೆತ್ತಿ ಕೊಡುತ್ತದೆ. ಹಾಂ, ನಮಸ್ತೆ ಸರ್. ನಂದು ಪ್ರಶ್ನೆ ಅನ್ನೋದಕ್ಕಿಂತ ಒಂದು ಜಿಜ್ಞಾಸೆ. ನೀವು ಹೇಳಿದ್ರಿ ಭಾರತೀಯತೆ ಅನ್ನೋದು 3 ಅಂಶಗಳನ್ನು ಒಳಗೊಂಡಿರುತ್ತೆ. ಧರ್ಮ ಅಂದರೆ ಸಮನ್ವಯ ಅಂತ. ಈಗ ಭಾರತೀಯರಾದ ನಾವು ದೀಪ ಹಚ್ಚುವ ಸಂಸ್ಕೃತಿಯಿಂದ ಕೇಕ್ ಕಟ್ ಮಾಡಿ ದೀಪ ಆರಿಸುವ ಸಂಸ್ಕೃತಿಯನ್ನು ಸಮನ್ವಯ ಮಾಡ್ಕೊಂಡಿದ್ದೀವಿ. ಮೂರ್ತಿ ಪೂಜಕರಾದ ನಾವು ಮೂರ್ತಿ ಭಂಜಕರನ್ನು ಸಮನ್ವಯ ಮಾಡ್ಕೊಂಡಿದ್ದೀವಿ. ಅದನ್ನು ಸಮನ್ವಯ ಮಾಡಿಕೊಂಡಿರುವಾಗ ಈಗ ಸಮನ್ವಯತೆ ಅನ್ನುವಂಥದ್ದು ಸಮನ್ವಯ ಆಗದೇ ಇರುವುದನ್ನು ಸಮನ್ವಯ ಮಾಡಿಕೊಳ್ಳೋದು ಹೇಗೆ, ಮತ್ತು ಸಮನ್ವಯತೆ ಮತ್ತು ನಮ್ಮ ತನವನ್ನು ಕಳೆದುಕೊಳ್ಳುವಿಕೆ, ಇದರ ನಡುವಿನ ಒಂದು ಸಣ್ಣ ಅಂತರವೇನು? ಇದರ ಬಗ್ಗೆ ಅದ್ಭುತವಾದ ಪ್ರಶ್ನೆ, ತುಂಬ ಗಂಭೀರವಾದ ಪ್ರಶ್ನೆ. ಸಮನ್ವಯ ಎರಡೂ ಕಡೆಯಿಂದ ಆಗ್ತಕ್ಕಂಥದ್ದು, ಬರೀ ಒಂದು ಕಡೆಯಿಂದ ಆಗುವಂಥದ್ದಲ್ಲ. ನಮ್ಮ ವಿವಾಹ ಮಂತ್ರಗಳಲ್ಲಿ ಹೇಳ್ತಾನೆ, ಗಂಡು ಹೆಣ್ಣಿನ ಎದೆಗೆ ಕೈ ಮುಟ್ಟಿ ತ್ವಂ ಋಕ್ ಅಹಂ ಸಾಮ, ನೀನು ಸಾಹಿತ್ಯ ನಾನು ಸಂಗೀತ ಆಗಿರೋದು ಅಂತ. ಸಾಹಿತ್ಯ ಸಂಗೀತ ಎರಡೂ ಆಗಬೇಕು, ಸರಿಯಾಗಿ ಆಗಬೇಕು. ಸರಿಗಮ ಪದನಿ ಸರಿಯಾಗಿ ಆಗಬೇಕು ಅಂದರೆ ಸಾಹಿತ್ಯ ತಾಳಬದ್ಧವಾಗಿ ಬರೆದಿರಬೇಕು. ನ್ಯೂಸ್ ಆಫ್ ಪೇಪರ್ನ ಹೆಡ್ಡಿಂಗನ್ನು ಕೂಡ ನಾವು ತಾಳಬದ್ಧ ಮಾಡ್ಬೋದು. ಮಾಡಿದ್ರೆ ಅದು ಬೇತಾಳವಾಗಿರ್ತದೆ. ಎಲ್ಲೋ ಎಳೆದು ಎಲ್ಲೋ ಮಾಡಿಬಿಟ್ಟು ಇಂದು ಮುಂಜಾನೆ ಮಂಗಳೂರಿಗೆ XYZ ಅವರು ಆಗಮಿಸಿದರು ಅಂದರೆ ಇಂದು ಮುಂಜಾನೆ ಮಂಗಳು ಅಂತ ಮಾಡಿದ್ರೆ ಆದಿತಾಳ ಆಗುತ್ತಾ? ಅದು ಹೋಗ್ಬಿಟ್ರೆ ಅನಾದಿ ತಾಳ ಆಗಿಬಿಡುತ್ತೆ. ಅದೇ ಇಂದು ಮುಂಜಾನೆ ಮಂಗಳು ಆ ಥರ ಕಂಡು ಚಾಪು ಮಾಡೋಕ್ಕೆ ಹೋದರೂ ಆಗೋಲ್ಲ. ಆವಾಗ ಏನು ಮಾಡಬೇಕು? ಬೇರೆ ಸಾಹಿತ್ಯ ಮಾಡಬೇಕು. ಮುಂಜಾನೆ ಇಂದು ಈ ಊರಿಗೆ ಆಗಮಿಸಿ, ಹಾಗೆ ಮಾಡಿಕೊಂಡೆ ಈ ಊರಿಗೆ ಏನಾದರೂ ಒಂದು ಕಾರ್ಯ ಕೊಡೋಕ್ಕೆ ತಾಳುತ್ತೆ ಅಷ್ಟೆ. ಹೀಗೆ ಸಮನ್ವಯ ಮಾಡಿಕೊಳ್ಬೇಕಾದ್ರೆ ಕೊಟ್ಟು ಬಿಟ್ಟು ಮಾಡಬೇಕಾಗತ್ತೆ. ಅವರು ಬಿಟ್ಟು ಇವರು ಕೊಟ್ಟು, ನನ್ನೊಳು ನಾ ನಿನ್ನೊಳು ನೀ, ಹೀಗಿದ್ದರೆ ಜೀವನ ಸರಿಗಮ ಪದನಿ ಆಗೋಲ್ಲ. ನಿನ್ನೊಳು ನಾ ನನ್ನೊಳು ನೀ, ಈ ಎರಡೂ ಕೂಡ ಸೇರಿದ್ರೆ ಆವಾಗ ಜೀವನ ಸರಿಗಮ ಪದನಿ ಅಂತ ಗೋಕುಲ ನಿರ್ಗಮದಲ್ಲಿ ಪೂತಿನವರು ಹೇಳ್ತಾರೆ. ಬೇರೆಯವರು ನಮ್ಮ ಜೊತೆಗೆ ಸೇರಬೇಕು, ನಾವು ಬೇರೆಯವ್ರ ಜೊತೆ ಸೇರಬೇಕು. ಉದಾಹರಣೆಗೆ ಪಾರ್ಸಿಗಳಾದ್ರಲ್ಲ, ಆ ಥರ ಆಗಬೇಕಾಗುತ್ತದೆ. ಹಾಗಾಗಿ ಸಮನ್ವಯ ಆಗಬೇಕಾದ್ರೆ ಉಭಯತ. ಅದರಿಂದಲೇ ಧರ್ಮ ಅನ್ನುವಾಗ ಕಾಂಪ್ರಮೈಸ್ ಅಂತಂದರು. ಕಾಂಪ್ರಮೈಸ್ ಎರಡೂ ಕಡೆಯಿಂದ ಬರಬೇಕು. ಈಗಷ್ಟೇ ಕುಮಾರವ್ಯಾಸ ಭಾರತದ ಸಂಧಾನದ ಪ್ರಕರಣ ಆಯ್ತಲ್ಲ, ನೀನು 5 ಹಳ್ಳಿಗಳನ್ನಾದರೂ ಕೊಡಪ್ಪ ಅಂದರೆ ಸೂಜಿ ಊರುವಷ್ಟು ಜಾಗನೂ ಕೊಡೋಲ್ಲ ಅಂದರೆ ಸಮನ್ವಯ ಆಗೋದಿಲ್ಲ, ಅನ್ವಯವೇ ಆಗೋದಿಲ್ಲ. ಹೀಗಾಗಿ ಹೊಂದಿಕೆ ಅನ್ನೋದು ಬರಬೇಕು. ಅದಕ್ಕಾಗಿ ನಮ್ಮಲ್ಲಿ ಹೇಳಿದ್ರು, ಋತಪ್ರಜ್ಞೆ ಇದ್ದವರಿಗೆ ಧರ್ಮವನ್ನು ಅನ್ವಯಿಸೋಕ್ಕಾಗುತ್ತೆ ಅಂತ. ಅಸ್ತಿತ್ವವನ್ನು ನಾವು ಸತ್ಯ ಅಂತ ಕರಿತೀವಿ. ಸತ್ಯ, ಮಾತಿನ ಸತ್ಯ ಒಂದಿದೆ. ಹಾಗಾದರೆ ಸತ್ ಅಂದರೆ ಎಕ್ಸಿಸ್ಟೆನ್ಸ್, ಅಸ್ತಿತ್ವ. ಅದರ ಹಿಂದಿರುವ ವ್ಯವಸ್ಥೆ ಯಾವುದಿದೆ ಅದನ್ನು ಋತ ಅಂತ ಕರೆದ್ರು. ಆ ಋತವನ್ನು ಅನುಷ್ಠಾನ ಮಾಡುವ ಬಗ್ಗೆ ಧರ್ಮ ಅಂದರು. ಅಂದರೆ ಈಗ ಉದಾಹರಣೆಗೆ ಒಂದು ಯಂತ್ರ ಇದೆ, ಈ ಹ್ಯಾಂಡ್ ಮೈಕೆ ಇದೆ, ಇದು ಅಸ್ತಿತ್ವ, ಇದು ಸತ್ಯ. ಇದರೊಳಗೆ ಒಂದು ಮೆಕ್ಯಾನಿಸಮ್ ಇದೆ, ವೈರಿಂಗ್ ಇದೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇದೆ, ಸೌಂಡ್ ಸಿಸ್ಟಮ್ ಹೇಗಿದೆ ಅಂತವ್ರದ್ದು ಎಲ್ಲ ಇದೆ. ಆ ಋತಜ್ಞಾನ ಇದ್ದರೆ ಆಗ ಇದರ ಮೂಲಕ ನಾವು ಪ್ರಯೋಜನ ಪಡಿಬಹುದು. ಅದೇ ಇದರ ಬಗ್ಗೆನೇ ಗೊತ್ತಿಲ್ಲದಿರೋ ಒಬ್ಬ ಆದಿವಾಸಿಗೆ ಕೊಟ್ಟರೆ ಇದನ್ನು ಪೂಜೆಗೆ ಬಳಸ್ಬೋದು, ಯಾರನ್ನಾರು ಹೊಡೆಯೋದಕ್ಕೆ ಬಳಸ್ಬೋದು, ಇದರ ಮೂಲಕವಾಗಿ ಮಾತನ್ನು ವರ್ಧಿಸ್ಬೋದು ಅಂತ ಅವನಿಗೆ ಗೊತ್ತಾಗಲ್ಲ. ಮುಖ್ಯ ಪ್ರಯೋಜನ ಹೊರಟೋಗುತ್ತೆ. ಹೀಗಾಗಿ ಜಗತ್ತು ಸತ್ ಇದೆ, ಸತ್ಯ ಈ ಮಟ್ಟಿಗೆ ಅದು ಇದೆ, ಸತ್ಯ, ವ್ಯಾವಹಾರಿಕವಾದ ಸತ್ಯ. ಅದರ ಹಿಂದೆ ಇರುವ ಋತ ಏನು? ಈ ಜಗತ್ತು ನಡೆಯೋದು ನೋಡಿದಾಗ ನಾವು ಹೊಂದಿಕೊಂಡು ನಡೀಬೇಕಾಗುತ್ತೆ, ಕೊಟ್ಟು ಬಿಟ್ಟು ಸಹಕಾರದಿಂದ ಬಾಳಬೇಕಾಗುತ್ತೆ. ಇಲ್ಲದೆ ಇದ್ದರೆ ಆಗೋದಿಲ್ಲ. ಲೋಹ ಕೆಮಿಸ್ಟ್ರಿ ಉದಾಹರಣೆ ಕೊಡ್ಬೋದು. ಮುಟ್ಟಿದರೆ ಕೈ ಸುಡುವಂಥ ಒಂದು ಲೋಹ ಸೋಡಿಯಂ, ಮೂಸಿದರೆ ಮೂಗು ಬಿರಿಯುವಂಥ ಅನಿಲ ಕ್ಲೋರಿನ್. ಇವೆರಡನ್ನೂ ಸೇರಿಸಿದ್ರೆ ಬರುವ ಸೋಡಿಯಂ ಕ್ಲೋರೈಡ್ ಉಪ್ಪು ಇದೆಯಲ್ಲ, ನಮ್ಮ ಕಣ್ಣೀರಿನ ರುಚಿ, ರಕ್ತದ ರುಚಿ, ಬೆವರಿನ ರುಚಿ, ಆಹಾರಕ್ಕೂ ರುಚಿ. ಅದು ಮುಟ್ಟಿದ್ರೆ ಸುಡೋದು ಇಲ್ಲ, ಮೂಸಿದರೆ ಉರಿಯೋದು ಇಲ್ಲ. ಈ ಸಮನ್ವಯ ಮುಖ್ಯ. ಹಾಗಾಗಿ ಹಾಗೆ ಮಾಡಿಕೊಂಡ್ರೆ ಸ್ವಂತಿಕೆ ಹಾಳಾಗೋಲ್ಲ. ಸಮನ್ವಯ ಮಾಡಿಕೊಳ್ಳದೇ ಇದ್ದಾಗ ಅದನ್ನು ಇದು ತಿಂದು ಬಿಡೋದು ಅಥವಾ ಇದೆರಡು ಕೋಲಾಹಲ ಮಾಡುವುದು ಆಗುತ್ತದೆ. ಈ ಎಚ್ಚರ ನಮಗಿರಬೇಕು. ಮುಂದಿನ ಪ್ರಶ್ನೆ. ಸರ್ ನಮಸ್ಕಾರ.
ಈ ಷಡ್ದರ್ಶನದ ಬಗ್ಗೆ ತಾವು ಒಂದು ಪುಸ್ತಕ ಬರೆದಿದ್ದೀರಿ, ಅದನ್ನು ನಾವು ಓದಿದ್ದೀನಿ. ಸರ್ವಸಾಧಾರಣವಾದ ಈ ನಮಗೆಲ್ಲ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಅದು ತಾವು ದಯವಿಟ್ಟು ಈ ಉತ್ತರ ಮೀಮಾಂಸಾ ಮತ್ತು ಪೂರ್ವ ಮೀಮಾಂಸದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಬೇಕು ಅಂತ ಹೇಳಿ ಒಂದು ಪ್ರಾರ್ಥನೆ. ಆಯಿತು, ಚಿಕ್ಕದಾಗಿ ಹೇಳ್ತೀನಿ. ಮುಖ್ಯವಾಗಿ ಮೀಮಾಂಸಾ ಅಂತಂದರೆ ಶ್ರದ್ಧೆ, ಗೌರವ, ಆದರ ಅನ್ನುವ ಅರ್ಥ ಇದೆ. ತಿಳಿಯುವಂಥದ್ದು, ತಿಳ್ಕೊಳ್ಳುವಂಥದ್ದು ಪದ್ಧತಿ ಅಂತಿದೆ. ಅದಕ್ಕೆ ಇನ್ನೊಂದು ಹೆಸರು ತಂತ್ರ ಅಂತಲೂ ಇತ್ತು. ತನು ವಿಸ್ತಾರೆ ಅಂತ, ವಿಸ್ತಾರ, ವ್ಯಾಪ್ತಿ ಎನ್ನುವ ಅರ್ಥ ಇದೆ. ಮುಖ್ಯವಾಗಿ ಪೂರ್ವಮೀಮಾಂಸೆಯ ಪ್ರಧಾನ ಲಕ್ಷಣ, ಮೊದಲನೇ ಸೂತ್ರ ಪೂರ್ವಮೀಮಾಂಸೆಯಲ್ಲಿ ಅಥಾತೋ ಧರ್ಮ ಜಿಜ್ಞಾಸ ಅಂತ. ಈ ಜಗತ್ತನ್ನು ತಾಳಿಸುವ ಪಾಳಿಸುವ ವ್ಯವಸ್ಥೆ ಕಡೆಗೆ ಗಮನ ಕೊಡೋದು ಅಂತ. ಒಂದು ರೀತಿ ಉತ್ತರ ಮೀಮಾಂಸಾ ಬ್ರಹ್ಮ ಜಿಜ್ಞಾಸ, ಇದು ಧರ್ಮ ಜಿಜ್ಞಾಸ. ಅದರಿಂದಲೇ ಇದು ಕರ್ಮ ಕೇಂದ್ರಿತವಾದದ್ದು, ಅದು ಜ್ಞಾನ ಕೇಂದ್ರಿತವಾದದ್ದು. ಎರಡಕ್ಕೂ ವಿರೋಧ ಇಲ್ಲ. ಕರ್ಮ ಯಾಕೆ ಬೇಕು? ಚಿತ್ತಶುದ್ಧಿಗೆ. ಈ ಕರ್ಮ ಅನ್ನೋದಕ್ಕೆ ಕರ್ತೃ ಬೇಕು, ಕರ್ಮ ಬೇಕು, ಕ್ರಿಯೆ ಬೇಕು. ಇನ್ನೊಂದು ವಸ್ತು ಇಲ್ಲದೆ ಇದ್ದರೆ, ಅದಕ್ಕೊಂದು ಜಗತ್ತಿಲ್ಲದೆ ಇದ್ದರೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಆದರೆ ನನ್ನನ್ನು ನಾನು ಕಾಣೋದಕ್ಕೆ ಮತ್ತೊಂದು ಯಾವುದೂ ಬೇಕಾಗಿಲ್ಲ. ಹೀಗಾಗಿ ಸಮಾಜದ ಮೇಲೆ ಗಾಢವಾದ ಅವಲಂಬನೆ ಇರೋದು ಪೂರ್ವಮೀಮಾಂಸ, ವ್ಯಕ್ತಿಯ ಮೇಲೆ ಗಾಢವಾದ ಅವಲಂಬನೆ ಇರೋದು ಉತ್ತರ ಮೀಮಾಂಸ. ಸಮಾಜದ ಮೇಲೆ ಗಾಢವಾದ ಅವಲಂಬನೆ ಇದ್ದವನು ಒಂದು ಮಟ್ಟಕ್ಕೆ ಪಕ್ವ ಆದ ಮೇಲೆ ವೇದಾಂತ ಚಿಂತನೆ ಮಾಡಿದ್ರೆ ಅವನಿಗೆ ಅದು ಅನುಭವಕ್ಕೆ ಬರ್ತದೆ. ಇಲ್ಲದೇ ಬರೀ ಪುಸ್ತಕದ ಬದನೆಕಾಯಿ ಆಗುತ್ತೆ. ನನಗೆ ಜ್ಞಾಪಕ ಬರುತ್ತೆ, ಬೆಂಗಳೂರಿನಲ್ಲಿ ಪ್ರಭಾ ಪ್ರಿಂಟಿಂಗ್ ಹೌಸ್ ಅಂತ ಒಂದು ಒಳ್ಳೆ ಮುದ್ರಣಾಲಯ ಇತ್ತು. ನಮ್ಮ ಗಮಕಿ ಸತ್ಯನಾರಾಯಣ ಅಂತ ಬಹಳ ಪ್ರಸಿದ್ಧರಾದವರಿದ್ದಾರೆ. ಅವರ ಮಾವಂದಿರ ಪ್ರೆಸ್ಸು ಕೃಷ್ಣಾಚಾರ್ಯರು ಅಂತ. ಅವ್ರ ತಂದೆ ದೊಡ್ಡ ವಿದ್ವಾಂಸರಾಗಿದ್ದವರು ದೊಡ್ಡಬಳ್ಳಾಪುರ ಶ್ರೀನಿವಾಸಾಚಾರ್ಯರು ಅಂತ. ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ಪ್ರಾಚಾರ್ಯರಾಗಿದ್ದರು. ಕೃಷ್ಣಾಚಾರ್ಯರು ಫಿಸಿಕ್ಸ್ ಮಾಸ್ಟರ್ಸ್ ಓದಿದ್ರು. ಆದರೆ ಪ್ರೆಸ್ ಇಟ್ಕೊಂಡು ನಾನು ಇರ್ತೀನಿ ಅಂತಂದರು. ತುಂಬ ಸಂಪ್ರದಾಯಸ್ಥರು. ಅವ್ರ ತಂದೆಗೆ ಹೇಳ್ತಾಯಿದ್ರು, ನೀನು ನನಗೆ ವೇದಾಂತ ಪಾಠ ಹೇಳಬೇಕು ಅಂತ. ಇಲ್ಲಪ್ಪ, ನೀನು ಮದುವೆ ಮಾಡ್ಕೊ ಅಂತ. ಬೇಡ ಮದುವೆ ಅಂತ. ಮದುವೆ ಮಾಡ್ಕೊಂಡ್ರು, ಮದುವೆ ಮಾಡಿಸಿದ್ರು. ಈಗ ಪಾಠ ಹೇಳು ಅಂದರೆ ಈಗ ಸಂಸಾರ ಮಾಡೋ ಆಮೇಲೆ ಪಾಠ ಅಂತಂದರು. ಆಮೇಲೆ ಒಂದೆರಡು ಮಕ್ಕಳಾಯಿತು, ಈಗ ಪಾಠ ಹೇಳು ಅಂದರೆ ಈ ಮಕ್ಕಳನ್ನ ದೊಡ್ಡದು ಮಾಡು ಅಂತಂದರು. ಆ ಸಂದರ್ಭದಲ್ಲಿ ಒಬ್ಬ ಮಗ ತೀರ್ಕೊಂಡು ಬಿಟ್ಟ. ಆಗ ದೊಡ್ಡಬಳ್ಳಾಪುರ ಶ್ರೀನಿವಾಸಾಚಾರ್ಯ ಹೇಳಿದ್ರಂತೆ ಕೃಷ್ಣಾಚಾರ್ಯರಿಗೆ, ಕೃಷ್ಣಾಚಾರ್ಯ ನನಗೆ ಹೇಳಿದ ಮಾತಿದು, ಕೃಷ್ಣ ಬಾ ಇವತ್ತಿಂದ ಸರ್ವಮೂಲಗಳು ಪಾಠ ಮಾಡ್ತೀನಿ ಅಂತ. ಅಂದರೆ ಒಂದು ಮಟ್ಟಕ್ಕೆ ಸುಖ ದುಃಖಗಳನ್ನು ಅನುಭವಿಸಿ ಹದ ಆದಾಗ ವೇದಾಂತ ಚಿಂತನೆಗೆ ಬೇಕಾದ ಒಂದು ಪೂರ್ವ ಭಿತ್ತಿ ಸಿಗುತ್ತೆ ಸಾಮಾನ್ಯ ಲೋಕಕ್ಕೆ. ಅಸಾಮಾನ್ಯರಿರ್ತಾರೆ, ಶಂಕರರೋ ಅಥವಾ ಮಧ್ವರೋ ಇಲ್ಲ ರಮಣರೋ ವಿವೇಕಾನಂದರೋ ಇರ್ತಾರೆ, ಅವ್ರಿಗಿವೆಲ್ಲ ಇಲ್ಲದೇ ಆಗಬಹುದು. ನಾವು ಅಸಾಮಾನ್ಯರಿಗೆ ರೂಲ್ ಇಲ್ಲ. ಎಕ್ಸ್ಟ್ರಾರ್ಡಿನರಿ ವಿಲ್ ಕ್ರಿಯೇಟ್ ರೂಲ್ಸ್, ವಿಲ್ ಶೋ ದ ರೆಲೆವೆನ್ಸ್ ಆಫ್ ರೂಲ್ಸ್ ಆ್ಯಂಡ್ ಆಲ್ಸೋ ಆಫ್ ಯುಟಿಲಿಟಿ ಆಫ್ ಇಟ್. ಅರೆ, ಶಾಸ್ತ್ರ ಇರೋದು ಸಾಮಾನ್ಯರಿಗೆ, ವ್ಯವಸ್ಥೆ ಇರೋದು ಸಾಮಾನ್ಯರಿಗೆ. ಈಗ ಮೆಟ್ಲು ಹತ್ಕೊಂಡು ಹೋಗೋರಿಗೆ ಇರುತ್ತೆ ಮೆಟ್ಲು, ಮೇಲೆ ಹೋಗೋರಿಗೆ. ಹಾರ್ಕೊಂಡು ಹೋಗೋರಿಗೆ ಹನುಮಂತನಿಗೆ ಯಾರು ಮೆಟ್ಲು ಮಾಡೋಕ್ಕಾಗುತ್ತೆ? ಆಗುವಂಥದ್ದಲ್ಲ. ಹಾಗೆ ಈ ಪೂರ್ವಮೀಮಾಂಸೆ ಉತ್ತರ ಮೀಮಾಂಸೆಗೆ ಒಂದು ಪೂರ್ವ ಭಿತ್ತಿ ಆ ರೀತಿಯಾಗಿದೆ ಅಂತ ಅಂದುಕೊಂಡ್ರೆ ಆಗುತ್ತದೆ. ಕೊನೆ ಪ್ರಶ್ನೆ, ಟೈಮ್ ಆಗಿದೆ, ಬಟ್ ಈಗ ಊಟದ ಸೆಷನ್ ಇರೋದನ್ನು ಒಂದು 5 ನಿಮಿಷ ವಿಸ್ತಾರ ಮಾಡ್ಬೋದು. ಕೊನೆ ಪ್ರಶ್ನೆ ಒಂದು ಯಾರಾದರೂ ಕೇಳಿ. ನಿಜ, ನಾವು ದೊಡ್ಡ ಜಗತ್ತಿನ ಬಗ್ಗೆ ಆಲೋಚನೆ ಮಾಡಬೇಕಾಗಿಲ್ಲ. ಮೊದಲು ನಮ್ಮ ಬಗ್ಗೆ ಆಲೋಚನೆ ಮಾಡೋಣ. ಸರ್ ಒಂದು ನಿಮಿಷ, ಇದೇ ಪ್ರಶ್ನೆಗೆ ನಂದು ಒಂದು ಅಡಿಷನ್ ಇದೆ. ನೀವು ಅವಾಗಲೇ ಶ್ರೇಷ್ಠವಾದ ಜನಪ್ರಿಯವಾಗುತ್ತೆ ಅಂದಾಗ, ಶ್ರೇಷ್ಠವಾದ ಜನಪ್ರಿಯವಾಗೋದಕ್ಕೆ ಸ್ವಲ್ಪ ಟ್ರೈನಿಂಗ್ ಬೇಕಾಗುತ್ತೆ ನೋಡೋನಿಗೆ. ಇವ್ರು ಕೇಳೋ ಪ್ರಶ್ನೆ ಇದೆ, ಒಂಚೂರು ವಿಸ್ತರಿಸಿ ಹೇಳ್ತೀನಿ. ಏನಂದರೆ ನಾವು ನಿರಾಶೆಗೆ ತುತ್ತಾಗಬೇಕಾಗಿಲ್ಲ, ಕಾಲ ಕೆಟ್ಟು ಹೋಯಿತು ಅಂತ. ಒಮ್ಮೆ ಡಾಕ್ಟರ್ ಸುಧಾಮೂರ್ತಿಯವರು ನನಗೆ ಹೇಳಿದರು, ಅಲ್ಲಿ ಒಂದು ಲೇಖನದಲ್ಲಿ ಅವ್ರು ಬರೆದರೂ ಕೂಡ, ಅದೇನೆಂದರೆ ಈ ಈಜಿಪ್ಟ್ನ ಮ್ಯೂಸಿಯಂನಲ್ಲಿ, ಕೈರೋ ಮ್ಯೂಸಿಯಂನಲ್ಲಿ ಒಂದು ಪಪೈರಸ್ ಇತ್ತು. ಆ ಪಪೈರಸ್ ಮೇಲೆ ಅದು ಸುಮಾರು 3,500 ವರ್ಷಗಳಷ್ಟು ಹಿಂದಿನದು. ಕಾಲ ಕೆಟ್ಟೋಗಿದೆ, ದೊಡ್ಡವ್ರ ಮಾತನ್ನು ಚಿಕ್ಕವ್ರು ಕೇಳೋಲ್ಲ, ಜಗತ್ತಿಗೆ ಪ್ರಳಯ ಬಂದುಬಿಟ್ಟಿದೆ, ಏನಾಗುತ್ತೋ ಏನೋ ಗೊತ್ತಿಲ್ಲ ಅಂತ. ಅದು ನೋಡಿದ್ರೆ ಇವತ್ತಿನವ್ರು ಹೇಳ್ತಾ ಇರೋ ಥರ ಕಾಣಿಸುತ್ತೆ. ಅದಿರಲಿ, ನಮ್ಮ ಪುರಂದರದಾಸರು ವಿಜಯನಗರದ ಉಚ್ಛ್ರಾಯ ಕಾಲ ಕೃಷ್ಣದೇವರಾಯನ ಕಾಲದಲ್ಲಿ ಇದ್ದವರು. ಅವ್ರದ್ದು ಒಂದು ಹಾಡು, ಸತ್ಯವಂತರಿಗಿದು ಕಾಲವಲ್ಲ ಅಂತ. ಇನ್ನು ಯಾವಾಗ ಕಾಲ? ಅಂಥ ಮಹಾನುಭಾವರು ಗೆಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ತಂಬೂರಿ ತಾಳ ಹಿಡ್ಕೊಂಡು
ಅವಳು ಹೆಂಡತಿ ಸಂತತಿ ಸಾವಿರವಾಗಲಿಂತ ವಿಜಯನಗರದ ಬೀದಿಗಳಲ್ಲಿ ಹೋಗ್ತಾ ಇದ್ದರೆ ಇವಳು ಮನೆ ಹಾಳಿ ಮೂಳಿ ಸಾಧುಗಳು ಹರಿದಾಸರು ಭಿಕ್ಷಕ್ಕೆ ಬಂದರೆ ಹಾಕ್ತಾ ಇದ್ದು ಹೋಗ್ಬಿಟ್ಲಲ್ಲ ಅಂತ ಬೇಸರ ಪಟ್ಕೊಂಡು ಬೈದಿದ್ದಾರೆ ಅಂದರೆ ಅಲ್ಲೂ ಇದ್ದರು ಲೋಭಿಗಳು ಅಂತ ಗೊತ್ತಾಗುತ್ತದೆ. ಹೀಗಾಗಿ ಕಗ್ಗದಲ್ಲಿ ಡಿ ವಿ ಜಿ ಹೇಳಿದಂತೆ ರಾಮ ನಿರ್ದಂದು ರಾವಣನೊಬ್ಬ ನಿರ್ದನಲ್ಲ, ಭೀಮ ನಿರ್ದಂದು ದುಶಾಸನನ ದೊರ್ವನ್, ಈ ಮಹಿಯುಳ್ ಅನ್ಯಾಯಕಾರಿ ಇಲ್ಲದುದೆಂದು ರಾಮ ಭಟನಾಗುನಿ ಮಂಕುತಿಮ್ಮ. ಅದು ನಮ್ಮ ಜಾಗ ಏನು ಅಂತ ತೋರ್ಪಡಿಸಿದ್ದಾರೆ. ನಮಗೆ ಹನುಮಂತ ಆಗೋಕ್ಕಾಗದೇ ಇದ್ದರೂ ಒಬ್ಬ ಅನಾಮಧೇಯ ವಾನರ ಆಗೋದಕ್ಕೆ ಸಾಧ್ಯ ಇದೆ. ಅಂದರೆ ಆ ವಾನರ ಕೈಲಾಗುವ ಒಂದು ಸಣ್ಣ ಕಲ್ಲನ್ನು ಒಂದು ಬಂಡೆಯನ್ನು ತಂದು ಹಾಕದ, ತನ್ನ ಕೈಲಾದಷ್ಟು ಯಾವುದೋ ಒಬ್ಬ ರಾಕ್ಷಸನ ಮೂಗನ್ನು ಕಚ್ಚಿಯೋ ಬೆನ್ನನ್ನು ಪರಿಚಿಯೋ ಅಷ್ಟಂತೂ ಸೀತಾ ರಕ್ಷಣೆಗೆ ಲಂಕಾ ವಿಜಯಕ್ಕೆ ಕಾರಣ ಆದ. ಹೀಗಾಗಿ ನಮ್ಮ ಚೌಕಟ್ಟಿನಲ್ಲಿ ನಮಗೆ ಅವಕಾಶ ಇದ್ದೇ ಇದೆ. ನನ್ನನ್ನು ಎಷ್ಟೋ ಜನ ಈ ವಿಷಯದಲ್ಲಿ ಪುಸ್ತಕ ಬರೀರಿ, ಆ ವಿಷಯದಲ್ಲಿ ಲೇಖನ ಬರೀರಿ ಅಂದರೆ ನನಗೆ ಯಾವುದೇ ಹೊರಗಿನವರ ಅಸೈನ್ಮೆಂಟ್ ತೊಗೊಳಕ್ಕೂ ಪುರ್ಸತ್ತಿಲ್ಲ, ನನ್ನದೇ ಬದುಕಿಂದ ಬೇಕಾದಷ್ಟು ಬರೆಯೋಕ್ಕಿದೆ, ಇನ್ನು 4 ಜನ್ಮ ಇದೆ ಅಂತ ನಾನು ಅಂತೀನಿ. ಕಾರಣ ನಮಗೆ ನಮ್ಮ ಮಿತಿಯೊಳಗೆ ಮಾಡೋಕ್ಕೆ ಬೇಕಾದಷ್ಟಿರುತ್ತೆ. ಎಲ್ಲಿವರೆಗೆ ಅಂದರೆ ಭೀಮಸೇನ್ ಜೋಶಿಯವರು ಕೆಲವೇ ರಾಗಗಳನ್ನು ಅವರು ಹಾಡಿದ್ದು ಅವರ ಜೀವಮಾನದಲ್ಲಿ, ತುಂಬ ರಾಗಗಳನ್ನು ಹಾಡಲಿಲ್ಲ. ಯಾಕೆಂದರೆ ಅಲ್ಲಿಯೇ ಅನ್ವೇಷಣೆ ಮಾಡೋದಿದೆ, ಇನ್ನೂ ಇದೆ ಅಂತ ಅನ್ನಿಸ್ತು. ಕೇಳುವರೂ ಇದ್ದರು. ಹೀಗಾಗಿ ನಮ್ಮ ಚೌಕಟ್ಟಲ್ಲಿ ನಮಗೆ ಮಾಡೋಕ್ಕಿರುತ್ತದೆ. ಹಾಗಾಗಿ ನಾವು ಅಕರ್ಮಿಗಳಾಗಬೇಕಾಗಿಲ್ಲ. ಅದರಿಂದ ಮೌಲ್ಯಗಳು ಕುಸ್ತೋಗ್ತಾ ಇವೆ ಅಂತ ನಾವು ದುಃಖಪಟ್ಟು ಕರ್ಮ ಕೌಶಲವನ್ನು ಕಳ್ಕೊಳ್ಳೋ ಅಷ್ಟು, ಕರ್ಮಯೋಗವನ್ನು ನಾಶ ಮಾಡಿಕೊಳ್ಳೋಷ್ಟು ಕುಗ್ಗಬೇಕಾಗಿಲ್ಲ, ಅರ್ಜುನರಾಗಬೇಕಾಗಿಲ್ಲ. ನಮ್ಮ ಚೌಕಟ್ಟಿನಲ್ಲಿ ನಮಗೆ ಅವಕಾಶ ಇದೆ. ಜೊತೆಗೆ ಒಂದಿಷ್ಟು ತೊಂದರೆ ಇದೆ. ನಾವು ಗಟ್ಟಿಯಾದರೆ ನಮ್ಮ ಸುತ್ತಲೂ ಪ್ರಭಾವ ಬೀರುವಂಥ ಶಕ್ತಿ ಬರ್ತದೆ. ಈಗ 50 ವರ್ಷಗಳ ಮುನ್ನ ನನ್ನ ಮಾತು ಕೇಳೋಕ್ಕೆ ಯಾರೂ ಇರಲಿಲ್ಲ. ಈಗ ಈ ಯಂತ್ರಯುಗದಲ್ಲಿ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ನೀವಿಷ್ಟು ಜನ ಭೌತಿಕವಾಗಿ ಬಂದು ಕೂತು ಅನುಗ್ರಹ ಮಾಡಿದ್ದೀರಲ್ಲ, ಅದಕ್ಕಿಂತ ಇನ್ನೇನು ಬೇಕಪ್ಪ? ಇದು ದೊಡ್ಡದಲ್ವಾ? ತುಂಬ ದೊಡ್ಡದಲ್ವಾ? ನೀವು ನಿಮ್ಮ ಸಮಯ ಕೊಟ್ಟಿದ್ದೀರಾ. ಇದು 1 ಗಂಟೆ ಅಲ್ಲ, ಇಲ್ಲಿ ಎಷ್ಟು ಜನ ಇದ್ದರೋ ಅಷ್ಟು ಜನರ 1 ಗಂಟೆ ಸೇರಿದಂಥದ್ದು ಅಂದರೆ ಒಂದು 200 ಗಂಟೆ ಆಗಿರಬಹುದು. ಇದನ್ನು ನೋಡ್ತಾರಲ್ಲ ಅಂತರ್ಜಾಲದ ಮೂಲಕ, ಅವರಷ್ಟು ಜನ ಅಷ್ಟು ಹೊತ್ತು ನೋಡಿದ್ರೆ ಅದೆಷ್ಟು ಶತಕೋಟಿ ಗಂಟೆ ಆಯಿತು. ಅಷ್ಟು ಅವರ ಸಮಯವನ್ನು ನನಗೆ ಕೊಟ್ಟಿದ್ದಾರೆ. ಅವರಷ್ಟು ವಿಶ್ವಾಸ, ಅವರ ನಂಬಿಕೆ, ಆ ಬಾಧ್ಯತೆ ನನ್ನ ಮೇಲಿದೆ ಅಲ್ವಾ? ಹೀಗಾಗಿ ಇರುತ್ತೆ, ಚಿಂತೆ ಮಾಡಬೇಕಾಗಿಲ್ಲ. ಇನ್ನು ಸಾಹಿತ್ಯದ ಬಗ್ಗೆ ಬಂದರೆ ಖಂಡಿತ ಒಳ್ಳೆ ಸಾಹಿತ್ಯ ಮಾಡೋಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಉದಾಹರಣೆಗೆ ನೋಡಿ, ನಮ್ಮ ಭಾರತದ ಇತಿಹಾಸವನ್ನು ಅವಲಂಬಿಸಿ ಒಳ್ಳೆಯ ಕಾದಂಬರಿಗಳು ಕೆಲವೇ ಇರತಕ್ಕಂಥವು. ಕನ್ನಡ ನಾಡಿನ 6ನೇ ವಿಕ್ರಮಾದಿತ್ಯನ ಬಗ್ಗೆ ಪರಿಪೂರ್ಣವಾದ ರೂಪದಲ್ಲಿ ಕಾದಂಬರಿ ನಾನು ನೋಡಿಲ್ಲ. ಎಂಥ ಅನ್ಯಾಯ ಅಂತ ಗೊತ್ತಾಗುತ್ತದೆ. ಈ ರೀತಿಯಾದದ್ದು ತುಂಬ ಒಳ್ಳೊಳ್ಳೆ ವಸ್ತುಗಳಿವೆ. ನಮ್ಮ ಭಾರತ ದೇಶವನ್ನು ತೆಗೆದುಕೊಂಡ್ರೆ ಸಮುದ್ರಗುಪ್ತನ ಬಗ್ಗೆ ಒಂದು ಭಾರತೀಯ ಭಾಷೆನಲ್ಲೂ ನಾನು ಒಳ್ಳೆಯ ಕಾದಂಬರಿ ನೋಡಿಲ್ಲ. ಸಮುದ್ರಗುಪ್ತ ಎಂಥ ದೊಡ್ಡ ಕೆಲಸ ಮಾಡ್ದ. ಪುಷ್ಯಮಿತ್ರ ಶೃಂಗ ಒಂದು ಹಿಂದಿ ಕಾದಂಬರಿ ನೋಡಿದೆ, ಅದು ಅಂಥ ತೃಪ್ತಿ ಕೊಡಲಿಲ್ಲ ನನಗೆ. ಇನ್ಯಾವುದನ್ನು ನಾನು ನೋಡಲಿಲ್ಲ. ಹೀಗೆ ಈ ರೀತಿಯಾಗಿ ಸಾಹಿತ್ಯ ನಿರ್ಮಾಣ ಮಾಡೋಕ್ಕೆ ತುಂಬ ಅವಕಾಶ ಇದೆ. ಸಣ್ಣ ಕಥೆಗಳು ಬರೆಯೋದಕ್ಕೆ ಎಷ್ಟೊಂದು ಅವಕಾಶ ಇದೆ. ಉದಾಹರಣೆಗೆ ನೋಡಿ, ನಮ್ಮ ವಸುಧೇಂದ್ರ ಅವರು ಕಥೆಗಳನ್ನು ಅವರ ಕ್ಷೇತ್ರದ ಹಿನ್ನೆಲೆಯಿಂದ ಬರೆಯೋವರೆಗೂ ನಮಗೆ ಆ ಒಂದು ಆಯಾಮದ ಬದುಕಿದೆ ಅಂತ ಗೊತ್ತಿರಲಿಲ್ಲ. 2 ಬಗೆ ಆದದ್ದು, ಅದಷ್ಟನ್ನು ಮಾಡಿದ್ರು. ಹೀಗೆ ಅನೇಕ ಸಾಧ್ಯತೆಗಳು ಇದ್ದೇ ಇವೆ, ಗೊತ್ತಾಗುತ್ತದೆ. ನೋಡಿ, ಕುವೆಂಪು ಅವ್ರ ಬಗ್ಗೆ ಶಿವರುದ್ರಪ್ಪನವರು, ಜವರೇಗೌಡರು ಬಹಳ ಚೆನ್ನಾಗಿ ಬರೀತಾ ಹೇಳ್ತಾರೆ. ಕುವೆಂಪು ಅವರು ಬಂದು ಬರೆಯೋದಿಕ್ಕೆ ಅಂತ ಇಡೀ ಮಲೆನಾಡು ಕಾದಿತ್ತು. ಅದು ಮಾನ ಅಲ್ಲ. ಇಟ್ ಈಸ್ ನಾಟ್ ಹಿಸ್ಟಾರಿಕಲ್ ಟೈಮ್, ಇಟ್ ಈಸ್ ಜಿಯೋಲಾಜಿಕಲ್ ಟೈಮ್, ಇಟ್ ಈಸ್ ಎವಲ್ಯೂಷನ್ ಟೈಮ್. ಜೀವ ವಿಜ್ಞಾನದ ವಿಕಾಸದ ಕಾಲದಲ್ಲಿ, ಅಂದರೆ ಎಷ್ಟು ಯುಗಗಳು ನಾವು ಹೇಳ್ತೀವಿ, ಸರೀಸೃಪ ಯುಗಗಳಂತೆ ಬೇರೆ ಬೇರೆ ವಿಧವಂಥ ಯುಗಗಳು, ಮೀಸೋಜೋಯಿಕರ, ಸೀನೋಜೋಯಿಕರ, ರೆಪ್ಟಿಲಿಯರ ಅಂತ ಹೇಳ್ತೀವಲ್ಲ, ಅಷ್ಟು ಕಾಲದಿಂದ ಮಲೆನಾಡಿನ ಬೆಟ್ಟಗಳು, ಗುಡ್ಡಗಳು, ಮರಗಳು ಕಾದಿದ್ವು. ಕುವೆಂಪು ಅವ್ರು ಬರೆದ್ರು ಅಂತ ಕಾಣಿರಲಿಲ್ವೇ? ಎಲ್ಲರೂ ಕಂಡೇ ಇದ್ದರು, ಅಲ್ಲಿವರೆಗೂ ಗೊತ್ತಾಗಲಿಲ್ಲ. ಅದನ್ನು ನಾವು ನೋಡ್ತೀವಿ. ಈ ಥರ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ನೋಡ್ತೀವಿ. ಅದರಿಂದ ಖಂಡಿತ ಒಳ್ಳೆ ಸಾಹಿತ್ಯ ನಿರ್ಮಾಣಕ್ಕೆ ಅವಕಾಶ ಇದೆ. ಮತ್ತು ನೀವು ಕೇಳಿದ್ರಲ್ಲ ಓದ್ತಾರಾ ಯಾರು ಅಂತ, ನಾವು ಮಾಡೋಣ, ಮಾಡಿದ ಮೇಲೆ ಓದದೇ ಇದ್ದರೆ ಕತ್ತೆ ಬಾಲ. ಯಾಕೆ ಗೊತ್ತೇ? ಆಟಕ್ಕೆ ಫಲವೇನು, ಕೌತುಕದ ರುಚಿಯೇ ಫಲ ಅಂತ. ನಮಗೆ ಸಂತೋಷ ಆಗುತ್ತದೆ. ಈಗ ಅದರ ಮೂಲಕ ಒಂದು ಜೀವಿಕೆ ಮಾಡಿಕೊಳ್ಬೇಕು ಅಂದರೆ ಒಂದು ಒತ್ತಡ ಇರುತ್ತೆ. ಜೀವಿಕೆ ಅಲ್ಲದೆ ಹೊಟ್ಟೆಪಾಡಿಗೆ ಏನನ್ನೋ ಮಾಡಿಕೊಂಡು
ಇದನ್ನು ಒಂದು ಸೈಡಾಗಿ ನಾವು ನೋಡ್ಕೊಳಕ್ಕೆ ಆರಂಭ ಮಾಡಿದಾಗ ಕ್ರಮೇಣ ಕೌಶಲ ವೃದ್ಧಿಸ್ಕೋಬೋದು. 20 ಕಾದಂಬರಿ ಭೈರಪ್ಪನವ್ರ ಥರ ಬರೆಯೋಕ್ಕಾಗದೇ ಇರ್ಬೋದು, ಒಂದಂತೂ ಬರೆಯೋಕ್ಕಾಗುತ್ತೆ, ಅದು ಬೆಲೆ ಬಾಳೋದಾಗಿರುತ್ತದೆ. ಅದಕ್ಕೆ ಸಂಕೋಚವೇ ಬೇಕಾಗಿಲ್ಲ, ಮತ್ತು ಯಾರು ಓದ್ತಾರೆ ಅಂತ ಏನು ಅಂದ್ಕೊಳ್ಬೇಕಾಗಿಲ್ಲ. ಓದೋರು ಬರ್ತಾರೆ. ಇದನ್ನು ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ನೋಡಿ. ಒಂದು 45 ವರ್ಷಗಳ ಕೆಳಗೆ ನನ್ನ ಡೈರಿನಲ್ಲಿ ನಾನು ಬರೆದಿಟ್ಕೊಂಡೆ, ನನಗೆ ಸಾಂಪ್ರದಾಯಿಕವಾದ ಪದ್ಯ ರಚನೆ, ಕಂದ, ವೃತ್ತ ಎಲ್ಲ ಬರೆಯೋಕ್ಕೆ ಬಂದಿದೆ. ಇದು ಯಾರಿಗಾದ್ರೂ ತೋರಿಸ್ಬೇಕು, ಯಾರಿಗಾದ್ರೂ ಈ ವಿದ್ಯೆ ಹೀಗಿದೆ ಅಂತ ಹೇಳಬೇಕು, ಯಾವುದೂ ಅವಕಾಶವಿಲ್ವಲ್ಲ ಅಂತ ಅಷ್ಟೊತ್ತಿಗೆ ಅವಧಾನ ಒಂದೆರಡು ಆರಂಭ ಮಾಡಿದ್ದೆ. ಆಗ ನಾನು ಬರ್ಕೊಂಡೆ, ಬಂಜರ ಭೂಮಿಯಲ್ಲಿ, ಮರುಭೂಮಿಯಲ್ಲಿ ನದಿಯನ್ನು ಹರಿಸಿದವನು ಪರಮಾತ್ಮ ಹರಿಸಿದ್ದಾನೆ. ನಮ್ಮ ಮನೆಯಲ್ಲಿ ಯಾರಿಗೂ ಪದ್ಯ ಬರೆಯೋಕ್ಕೆ ಬರ್ತಿರ್ಲಿಲ್ಲ, ನಮ್ಮ ಅಧ್ಯಾಪಕರಿಗೂ ಪದ್ಯ ಬರೆಯೋದು ಬರ್ತಿರಲಿಲ್ಲ, ಪದ್ಯ ಬರೆಯೋದು ಹೇಗೆ ಅನ್ನೋದು ಗೊತ್ತಿರಲಿಲ್ಲ. ನಾನೇ ಕಲ್ತ್ಕೊಂಡೆ ಸ್ವಯಮಾಚಾರ್ಯನಾಗಿ. ಹೀಗೆ ಮರುಭೂಮಿನಲ್ಲಿ ಪದ್ಯ ರಚನೆಯ ಕಂದ, ವೃತ್ತ ಈ ಥರದ ರಚನೆಯ ಒಂದು ನದಿಯನ್ನು ಹರಿಸಿದವನಿಗೆ ಕಾಲುವೆ ತೆಗೆಸಿ ಸಾಗುವಳಿ ಮಾಡ್ಕೊಳ್ಳೋ ರೈತರನ್ನು ಕಳಿಸೋಕ್ಕೆ ಆಗೋದಿಲ್ವಾ? ಇದೇ ಭಗವಂತನ ವಿಶ್ವಾಸ ನಮಗಿರಬೇಕು. ಮಾಡ್ತಾನೆ, ಕಾಲ ನೋಡ್ಕೊಳುತ್ತೆ. ನೋಡ್ಕೊಳ್ಳದೇ ಇದ್ದರೂ ನಮಗೆ ಬೇಸರ ಆಗೋದಿಲ್ಲ, ಯಾಕೆಂದರೆ ಇದು ಸಂತೋಷ ಕೊಟ್ಟಿರುತ್ತೆ. ರಾಮಕೃಷ್ಣ ಪರಮಹಂಸರದ್ದು ಒಂದು ಉದಾಹರಣೆ ಕಥೆ ಇದೆಯಲ್ಲ. ಒಬ್ಬ ಪಂಡಿತ ತನಗೆ ರಾಜರ ಗೌರವ ಬೇಕು ಅಂತ ಅಂದ್ಕೋತಾ ಇದ್ದ, ಸಿಗ್ತಾ ಇರಲಿಲ್ಲ. ರಾಜಸ್ಥಾನಕ್ಕೆ ಹೋಗಿ ನೋಡ್ತಾ ಇದ್ದ. ರಾಜರು ಒಂದು ದಿವಸ, ಆಯಿತು ನಿಮ್ಮದೇನು ವಿಶೇಷ ಆದರೂ ಭಾಗವತ ಪುರಾಣ ಹೇಳ್ತೀನಿ ಅಂತ, ಹಾಗಿದ್ದರೆ ನೀವು ನಾಳೆ ಬಂದು ನನಗೆ ಭಾಗವತ ಪುರಾಣ ಹೇಳಿ ಅಂತ. ಆಯಿತು ಅಂತ ರಾಜ ಹೇಳಿದ್ದಕ್ಕೆ ಸಂತೋಷಪಟ್ಟು ಮನೆಗೆ ಬಂದು, ರಾಜ ಏನೇನು ಪ್ರಶ್ನೆ ಕೇಳ್ತಾನಂತ ಭಾಗವತ ತೆಗೆದಿಟ್ಕೊಂಡ, ನೋಡ್ತಾನೇ ಇದ್ದ. ನಾಳೆನೂ ಬಂತು, ಹೋಗಲೇ ಇಲ್ಲ. ಆಮೇಲೆ ರಾಜ ಕಳಿಸ್ದ ಭಟನನ್ನು, ಯಾಕಯ್ಯ ಹೇಳಿ ಕಳಿಸಿದ್ರೆ ಬರಲಿಲ್ಲ, ನಾನು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಲ್ಲ ಅಂತ. ಇಲ್ಲ ಮಹಾಪ್ರಭುಗಳೇ, ನನಗಿದರ ಸ್ವಾರಸ್ಯ ನೋಡ್ತಾ ನನಗಿನ್ನೇನು ಬೇಡ ಅಂತ ಅನಿಸಿದೆ, ಇರೋದು ಸಾಕು, ನನಗೆ ತೃಪ್ತಿ ಆಗಿದೆ. ಮತ್ತು ರಾಜರ ಅನುಗ್ರಹಕ್ಕಾಗಿ ನಾನು ಕೇಳಬೇಕಾಗಿಲ್ಲ, ನಿಮಗೆ ಆಸೆ ಇದ್ದರೆ ಇಲ್ಲೇ ಬನ್ನಿ, ಬೇಕಾದ್ರೆ ಮಾತಾಡೋಣ ಅಂತ. ಇದು ಬಂದುಬಿಡುತ್ತೆ. ಹಾಗಾಗಿ ಎದೆಗುಂದ ಬೇಕಾಗಿಲ್ಲ ಅನ್ನೋದು ನನ್ನ ಅನುಭವ. ಓಕೆ, ಹರಟೆನ ಮುಗಿಸೋಣ. ಗಣೇಶ್ ಅವರು ನಾವೆಲ್ಲರೂ 1 ಗಂಟೆ ಟೈಮ್ ಕೊಟ್ಟು ಅನುಗ್ರಹ ಮಾಡಿದ್ದೀವಿ ಅಂತ ದೊಡ್ಡ ಮಾತು ಹೇಳಿದ್ದಾರೆ. ಬಟ್ ನಾವು ನಿಮ್ಮ ಮಾತಿನ ಮೇಲೆ ಇನ್ವೆಸ್ಟ್ ಮಾಡೋ ಯಾವುದೇ ಟೈಮಿಗೂ 10 ಪಟ್ಟು ವ್ಯಾಲ್ಯೂ ಅಡಿಷನ್ ಆಗಿರುತ್ತೆ ನಮಗೆ. ಸೊ ನಿಮಗೆ ಧನ್ಯವಾದ ತಿಳಿಸ್ತಾ, ಇಲ್ಲ ಅದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಕೇಳುವ ಸೂರ್ಯಗಳು ಸನಕಾದಿಗಳು ಜಂಗಮ ಜನಾರ್ದನರು, ಓಡಾಡುವ ನಾರಾಯಣ ಸ್ವರೂಪರು ಕೇಳುವವರೆಲ್ಲ ಅಂತ ಕುಮಾರವ್ಯಾಸ ಹೇಳ್ತಾನಲ್ಲ, ಅದು ದೊಡ್ಡ ವಿಷಯ. ತುಂಬ ಧನ್ಯವಾದಗಳು ಸರ್. ಇಲ್ಲಿಗೆ ಕಾರ್ಯಕ್ರಮ ಮುಗಿತು.